सिद्धेभ्यः ॐ नमः सिद्धेभ्यः ॐ नमः सिद्धेभ्यः नमो अरिहन्तानं नमो सिद्धानं नमो आयर्यानं नमो ओध्यायानं नमो लोये सौवसावूनम् एतो पञ्चनमोक्कारो सौवपावं पदाशनो मङ्गलानं च सर्वेतिं परमं हवै मङ्गलम् परमं हवै मङ्गलम् जेलाता श्री गौतम गुरुने वीरप्रभु के वाणी को सूत्र रहे गुरु परंपरा से नमन करो जिन वाणी को चर्चा त्रेपन भाव की कर लो भाव विशुद्धि पाने को भाव सदा परिशुद्ध रहे बस आत्म वैभव पाने को आत्म वैभव पाने को। जय बोलो पंच परमेश्वरी भगवान की जय हो। जय बोलो चौरी तीर्थंकर भगवान की जय हो। जय बोलो चिन्वानी माता की जय हो। जय बोलो शारदा चक्रवर्ती आचार्य शांति सागर मुनि महाराज की जय हो। जय बोलो संत शिरोमणि आचार्य गुरु विद्यासागर मुनि महाराज की जय हो। जय बोलो आचार्य प्रवर श्री समय सागर जी महाराज की जय हो। जय बोलो परम पूज्य निर्यापक श्रम श्री नियम सागर जी महाराज की जय हो। परम पूज्य मुनि श्री प्रशांत सागर जी महाराज की जय हो। समस्त आचार्य संघ की जय हो। ಪರಮ ಪೂಜ್ಯ ಮುನಿಶ್ರೀ ಪ್ರಶಾಂತ ಸಾಗರ ಮಹಾರಾಜರಿಂದ ರಚಿಸಲ್ಪಟ್ಟಂತಹ 53 ಭಾವಗಳ ಚರ್ಚೆ ಈ ಗ್ರಂಥವನ್ನು ನಾವು ಸ್ವಾಧ್ಯಾಯ ಮಾಡ್ತಾ ಇದ್ದೇವೆ. ಅದರಲ್ಲಿ ಜೀವದ ಅಸಾಧಾರಣವಾದಂತಹ ಔಪಶಮಿಕ, ಕ್ಷಾಯಿಕ, ಕ್ಷಾಯೋಪಶಮಿಕ, ಔದಯಿಕ, ಪಾರಿಣಾಮಿಕ ಈ ಭಾವಗಳನ್ನು ಕುರಿತು ಚರ್ಚೆ ಮಾಡಿದ್ದಾರೆ. ಇವುಗಳ ಒಟ್ಟು ಭೇದಗಳು 53 ಭೇದಗಳಾಗ್ತವೆ. ಈ 53 ಭೇದಗಳ ಪೈಕಿ ಎಷ್ಟೆಷ್ಟು ಭಾವಗಳು ಯಾವ ಯಾವ ಮಾರ್ಗಣಾ ಸ್ಥಾನಗಳಲ್ಲಿ, ಗುಣಸ್ಥಾನಗಳಲ್ಲಿ, ಜೀವರಲ್ಲಿ ಇರಲಿಕ್ಕೆ ಸಾಧ್ಯ ಅನ್ನುವಂಥ ವಿಷಯವನ್ನ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಅದರಲ್ಲಿ ಮಾರ್ಗಣಗಳಲ್ಲಿ ಗತಿ ಮಾರ್ಗಣ, ಇಂದ್ರಿಯ ಮಾರ್ಗಣ, ಕಾಯ ಮಾರ್ಗಣ, ಯೋಗ ಮಾರ್ಗಣ, ಕಷಾಯ ಮಾರ್ಗಣ, ವೇದ ಮಾರ್ಗಣ, ಕಷಾಯ ಮಾರ್ಗಣ. ಇವಾಗ ಜ್ಞಾನ ಮಾರ್ಗಣದ ವಿಷಯವನ್ನ ನೋಡ್ತಾ ಇದ್ದೇವೆ. ಅದರಲ್ಲಿ ಕೂಮತಿ, ಕೂಶುತ, ಕೂವಮದಿ ಜ್ಞಾನ ಮಾರ್ಗಣ ಇದನ್ನ ತಿಳಿದಂತಾಗಿದೆ ಸ್ವಲ್ಪ ಮಟ್ಟಿಗೆ. ಈಗ ಮತಿ, ಶುತ, ಅವಧಿ ಜ್ಞಾನ ಮಾರ್ಗಣದಲ್ಲಿ ಪರ್ಯಾಪ್ತಕ ಜೀವದಲ್ಲಿ ಎಷ್ಟೆಷ್ಟು ಭಾವಗಳ ಆಗಬಹುದು ಅನ್ನುವಂಥದ್ದನ್ನ ಸ್ವಲ್ಪ ಮಟ್ಟಿಗೆ ತಿಳಿದಿದ್ದೇವೆ. ಇದರಲ್ಲಿ ಸಾಮಾನ್ಯ ಚರ್ಚೆ ಗೊತ್ತೇ ಆಗಿದೆ. ಅಂದ್ರೆ 4ರಿಂದ 12ನೇ ಗುಣಸ್ಥಾನದವರೆಗಿನ ಸಾಮಾನ್ಯ ಚರ್ಚೆಯನ್ನ ನೋಡಿದೆವು. ಈಗ ವಿಶೇಷ ಕಥನದಲ್ಲಿ ಅಂದ್ರೆ ಗುಣಸ್ಥಾನ 4ರಿಂದ ಮುಂದಿನ ಗುಣಸ್ಥಾನಗಳಲ್ಲಿ ಮತ್ತು ಈ ಜ್ಞಾನ ಮಾರ್ಗಣದಲ್ಲಿ ಏನೇನು ಆಗಬಹುದು ಅನ್ನುವಂಥದ್ದನ್ನ ಸ್ವಲ್ಪ ನೋಡುವುದಿದೆ. ಅಂದ್ರೆ ಜ್ಞಾನ ಮಾರ್ಗಣದಲ್ಲಿ ಅಂದ್ರೆ ಮತಿ, ಶುದ್ಧ, ಅವಧಿ ಜ್ಞಾನ ಮಾರ್ಗಣದಲ್ಲಿ ಮೊದಲಿನ 3 ಗುಣಸ್ಥಾನಗಳು ಬರುವುದಿಲ್ಲ. ಯಾಕೆಂದ್ರೆ ಅಲ್ಲಿ ಮೊದಲಿನ ಗುಣಸ್ಥಾನದಲ್ಲಿ ಕುಜ್ಞಾನಗಳಿರ್ತವೆ. 2ನೇ ಗುಣಸ್ಥಾನದಲ್ಲಿಯೂ ಕೂಡ ಕುಜ್ಞಾನಗಳೇ ಇರ್ತವೆ. 3ನೇ ಗುಣಸ್ಥಾನದಲ್ಲಿ ಮಿಷ್ಟವಿದ್ದರೂ ಕೂಡ ಅದು ಸುಜ್ಞಾನದ ಕೋಟೆಗೆ ಬರುವುದಿಲ್ಲ.
ಹಾಗಾಗಿ ಅದು ಕೂಡ ಅಜ್ಞಾನ ಅಥವಾ ಕುಜ್ಞಾನ ಅಂತಾನೆ ಅನ್ನಿಸ್ಕೊಳ್ತದೆ. ಯಾವಾಗ ಸುಜ್ಞಾನ ಅನ್ನುವಂಥದ್ದು ಬರ್ತದೆ ಅಂದ್ರೆ ಮತಿ ಜ್ಞಾನ ಶುದ್ಧ ಜ್ಞಾನ ಅಂತ ಯಾವಾಗ ಕರಿತೇವೆ, ಅದು 4ನೇ ಗುಣಸ್ಥಾನದಿಂದ ಗಣನೆಗೆ ಬರ್ತದೆ. ಈ 4ನೇ ಗುಣಸ್ಥಾನದ ವಿಷಯದಿಂದ 12ನೇ ಗುಣಸ್ಥಾನದ ವಿಷಯದವರೆಗೆ ಈ ಜ್ಞಾನ ಮಾರ್ಗಣ ಇದೆ. ಅಂದ್ರೆ ನಾವಿವಾಗ ಒಂದೊಂದು ಗುಣಸ್ಥಾನಗಳ ಅಪೇಕ್ಷದಿಂದ ಅಂದ್ರೆ 4, 5, 6 ಇತ್ಯಾದಿ ಇತ್ಯಾದಿ ಗುಣಸ್ಥಾನಗಳಲ್ಲಿ ಏನೇನ್ ಆಗಬಹುದು ಅನ್ನುವಂತಹ ವಿಷಯವನ್ನ ತಿಳಿಯುವಂತಹ ಪ್ರಯತ್ನ ಮಾಡ್ತಾ ಹೋಗುವುದಿದೆ. ಮೊದಲಿಗೆ ಮತಿಶುದ್ಧ ಅವಧಿ ಜ್ಞಾನ ಮಾರ್ಗಣದಲ್ಲಿ 4ನೇ ಗುಣಸ್ಥಾನದಲ್ಲಿ ಪರ್ಯಾಪ್ತಕ ಜೀವರಲ್ಲಿ ಏನಾಗುವುದು ಅಂತ ನೋಡುವುದು. ಇವಾಗ ಔಪಶಮಿಕ ಭಾವಗಳು ಮತಿಶುದ್ಧ ಅವಧಿ ಜ್ಞಾನದ ಜೊತೆಗೆ 4ನೇ ಗುಣಸ್ಥಾನದಲ್ಲಿ ಇರುವಾಗ ಏನಾಗಬಹುದು, ಮತ್ತೆ ಯಾರಿಗಾದ್ರೂ ಮತಿಶುದ್ಧ ಮಾತ್ರನೂ ಇರ್ಬೋದು ಅಥವಾ ಮತಿಶುದ್ಧ ಮನಪರಿ ಜ್ಞಾನ ಇರುವುದು. ಆದ್ರೆ ಮತಿಶುದ್ಧ ಅವಧಿಯ ಲೆಕ್ಕದಲ್ಲಿ ಮತಿಶುದ್ಧ ಅವಧಿ ಯಾವುದಾದ್ರೂ ತಗೋಬಹುದು. ಆದ್ರೆ ನಮಗೆ ಉತ್ಕೃಷ್ಟ ರೂಪದಿಂದ ಏನ್ ತಗೋಬೇಕಾಗಿದೆ, ಮತಿಶುದ್ಧ ಅವಧಿ ಇದು ಮಾರ್ಗಣ ಇದೆ ನಮ್ದು, ಇದು ನೆನಪಿರ್ಬೇಕು. ಔಪಶಮಿಕ ಭಾವಗಳಲ್ಲಿ 4ನೇ ಗುಣಸ್ಥಾನದಲ್ಲಿರುವಾಗ ಅಂದ್ರೆ ಮತಿಶುದ್ಧ ಅವಧಿ ಮಾರ್ಗಣದಲ್ಲಿ 4ನೇ ಗುಣಸ್ಥಾನದಲ್ಲಿ ಔಪಶಮಿಕ ಭಾವಗಳು ಎಷ್ಟಾಗಬಹುದು, 1 ಆಗಬಹುದು. ಔಪಶಮಿಕ ಸಮ್ಯಕ್ತ ಭಾವ 1 ಆಗ್ತದೆ 4ನೇ ಗುಣಸ್ಥಾನದಲ್ಲಿ. ಆಮೇಲೆ ಮತಿಶುದ್ಧ ಅವಧಿ ಜ್ಞಾನ ಮಾರ್ಗಣದಲ್ಲಿ 4ನೇ ಗುಣಸ್ಥಾನದಲ್ಲಿ ಕ್ಷಾಯಿಕ ಭಾವವು ಕೂಡ 1 ಆಗಬಹುದು. ಅದು ಕ್ಷಾಯಿಕ ಸಮ್ಯಕ್ತ ಭಾವ ಆಗ್ತದೆ. ಇನ್ನು ಕ್ಷಾಯೋಪಶಮಿಕ ಭಾವಗಳಲ್ಲಿ ಜ್ಞಾನ ಈ ಮತಿಶುದ್ಧ ಅವಧಿ ಎನ್ನುವಂಥದ್ದು ಈ 3 ಸೇರಿ ಇದೇ ಮಾರ್ಗಣ ನೋಡ್ತಾ ಇರೋದ್ರಿಂದ ಅದು ಎಲ್ಲಾ ಸೇರಿನೇ 1 ಜ್ಞಾನ ಅಂತ ಅನ್ನಿಸ್ಕೊಳ್ತದೆ. ಹಾಗಾಗಿ ಅದು ಸ್ವಕೀಯ ಅಂತ ಆಗ್ತದೆ. ಅದು 1 ಕ್ಷಾಯೋಪಶಮಿಕ ಜ್ಞಾನ ಮತಿಶುದ್ಧ ಅವಧಿ ಇದು 1. ಯಾವ ಜೀವ 4ನೇ ಗುಣಸ್ಥಾನದಲ್ಲಿದೆ ಅಂದ್ರೆ ಸಮ್ಯಕ್ ದೃಷ್ಟಿ ಇದೆ, ಅಲ್ಲಿ ಅಜ್ಞಾನ ಇರುವುದಿಲ್ಲ, ಕ್ಷಯೋಪಶಮಜನ್ಯವಾದಂತಹ ಅಜ್ಞಾನ ಇರುವುದಿಲ್ಲ, ಅಂದ್ರೆ ಮಿಥ್ಯಾತ್ವ ಇರುವುದಿಲ್ಲ. ದರ್ಶನಗಳು 3 ಆಗಬಹುದು. ಅಂದ್ರೆ ಮತಿಶುದ್ಧ ಅವಧಿ ಇದು 1 ಜ್ಞಾನ, ದರ್ಶನಗಳು 3, ಲಬ್ಧಿಗಳ 5 ಆಗಬಹುದು. ಇದರಲ್ಲಿ ಕ್ಷಯೋಪಶಮಿಕ ಸಮ್ಯಕ್ತ ಭಾವನೂ ಆಗಬಹುದು. ಆಮೇಲೆ ಕ್ಷಯೋಪಶಮಿಕ ಚಾರಿತ್ರ ಭಾವ ಆಗ್ಬಹುದೇನೋ? ಇಲ್ಲ. ನಿನ್ನೆ ಇದು ಸಾಮಾನ್ಯ ಚರ್ಚೆ ಆಗಿದೆ ಅಲ್ಲ, ಮತಿಶುದ್ಧ ಅವಧಿ ಇದು ಸಾಮಾನ್ಯ ಚರ್ಚೆ ಆಗಿದೆ ಅಲ್ಲ. ಅದೇ ನನಗೆ ಕನ್ಫ್ಯೂಷನ್ ಆಯ್ತು, ಅದಕ್ಕೆ ಕೇಳಿದೆ ಮತ್ತೊಮ್ಮೆ. ಆದ್ರೆ ಕೂಮತಿ ಕುಶುದ್ಧದಷ್ಟೇ ಆಗಿತ್ತು ಏನು ಇದು ಆಗಿತ್ತು, 2 ಆಗಿತ್ತು ಅಂತ ಅನ್ಸುತ್ತೆ. ಒಳ್ಳೆಯದು. ಕ್ಷಯೋಪಶಮಿಕ ಸಮ್ಯಕ್ತ ಭಾವ ಇರಬಹುದೇನೋ 4ನೇ ಗುಣಸ್ಥಾನದಲ್ಲಿ ಮತಿಶುದ್ಧ ಅವಧಿಯ ಜೊತೆಗೆ ಇರಬಹುದು. ಕ್ಷಯೋಪಶಮಿಕ ಚಾರಿತ್ರ ಭಾವ ಇರುವುದಿಲ್ಲ, ಯಾಕೆಂದ್ರೆ ಗುಣಸ್ಥಾನ 4 ಇದೆ. ಸಂಯಮ ಭಾವವೂ ಇರುವುದಿಲ್ಲ, ಗುಣಸ್ಥಾನ 4ರಲ್ಲಿ. ಹಾಗಾಗಿ ಕ್ಷಯೋಪಶಮಿಕ ಭಾವಗಳು ಎಷ್ಟಾಯ್ತು, 5 ಲಬ್ಧಿ 3 ದರ್ಶನ 8. 5 ಲಬ್ಧಿ 3 ದರ್ಶನ 3 ದರ್ಶನ 1 ಸಮ್ಯಕ್ತ್ವ 1 ಜ್ಞಾನ ಎಷ್ಟಾಯ್ತು, 10 ಭಾವಗಳಾಯ್ತು. ಇನ್ನು ಔದೈಕದಲ್ಲಿ ಗತಿ ಔದೈಕ ಭಾವ ಮತಿಶುದ್ಧ ಅವಧಿ ಜ್ಞಾನಗಳು ಯಾವ 4 ಗತಿಗಳಲ್ಲಿ ಇವೆ ಇರಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ 4 ಗತಿ ಔದೈಕ ಭಾವ ಇದೆ. ಕಷಾಯಗಳು 4 ಇರಬಹುದು, ವೇದಗಳು 3 ಇರಬಹುದು. ಆಮೇಲೆ ಮಿಥ್ಯಾದರ್ಶನ ಇರುವುದಿಲ್ಲ, ಯಾಕೆಂದ್ರೆ ಸಮ್ಯಕ್ ದರ್ಶನ ಇದೆ.
ಅಜ್ಞಾನ ಭಾವ ಇದೆ, ಅಸಂಯಮ ಭಾವನೂ ಇದೆ, ಅಸಿದ್ಧತ್ವ ಭಾವನೂ ಇದೆ. ಲೇಷಗಳಲ್ಲಿ 6 ಲೇಷಗಳಿರ್ಲಿಕ್ಕೆ ಸಾಧ್ಯ. ಆಮೇಲೆ ಪಾರಿಣಾಮಿಕ ಭಾವಗಳಲ್ಲಿ 2 ಭಾವಗಳು ಮಾತ್ರ. ಅಂದ್ರೆ ಔದೈಕ ಭಾವದಲ್ಲಿ 4 ಗತಿ, 4 ಕಷಾಯ 8, 3 ವೇದ 11, ಅಜ್ಞಾನ 1 12, ಅಸಂಯಮ 1 13, ಅಸಿದ್ಧತ್ವ 1 14, ಲೇಷಾದಲ್ಲಿ 6 20. 20 ಭಾವಗಳು ಔದೈಕ ಆಗ್ತವೆ, 2 ಪಾರಿಣಾಮಿಕ ಭಾವ. ಮೇಲಿನ 2 ಔಪಶಮಿಕ 1, ಕ್ಷಾಯಿಕ 1, ಕ್ಷಾಯೋಪಶಮಿಕದ 10 12 ಆಯ್ತು. ಆಮೇಲೆ ಇವು 20 32, 2 ಪಾರಿಣಾಮಿಕ, ಎಲ್ಲ ಸೇರಿ 34 ಭಾವಗಳು. 4ನೇ ಗುಣಸ್ಥಾನದಲ್ಲಿ ಮತಿಶುದ್ಧ ಜ್ಞಾನ ಮಾರ್ಗಣದಲ್ಲಿ 34 ಭಾವಗಳಾಗಲು ಸಾಧ್ಯ. ತಿಳಿದು ನೋಡ್ರಿ, ಮತಿಶುದ್ಧ ಜ್ಞಾನ ಮಾರ್ಗಣದಲ್ಲಿ 4ಥ ಗುಣಸ್ಥಾನದಲ್ಲಿ ಪರ್ಯಾಪ್ತಕ ಜೀವರಲ್ಲಿ ಒಟ್ಟು 34 ಭಾವಗಳು ಆಗಲು ಸಾಧ್ಯ. ಹೀಗೆ ತಿಳ್ಕೋಬೇಕದನ್ನ. ಇನ್ನ 5ನೇ ಗುಣಸ್ಥಾನದಲ್ಲಿ ಮತಿಶುದ್ಧ ಜ್ಞಾನ ಮಾರ್ಗಣದಲ್ಲಿ ದೇಶವಿರತ ಗುಣಸ್ಥಾನದಲ್ಲಿ ಅಂದ್ರೆ 5ನೇ ಗುಣಸ್ಥಾನದಲ್ಲಿ ಪರ್ಯಾಪ್ತಕ ಜೀವನಲ್ಲಿ ಏನೇನಾಗಬಹುದು? ಔಪಶಮಿಕ ಭಾವಗಳಲ್ಲಿ 1 ಔಪಶಮಿಕ ಭಾವ ಸಮ್ಯಕ್ತ್ವ ಭಾವ ಇರಬಹುದು. ಆಮೇಲೆ ಕ್ಷಾಯಿಕ ಭಾವಗಳಲ್ಲಿ 1 ಕ್ಷಾಯಿಕ ಭಾವ ಇರಬಹುದು, ಕ್ಷಾಯಿಕ ಸಮ್ಯಕ್ತ್ವ ಭಾವ ಇರಬಹುದು. ಇನ್ನು ಕ್ಷಾಯೋಪಶಮಿಕ ಭಾವಗಳಲ್ಲಿ ಜ್ಞಾನ ಮತಿಶುದ್ಧಾವಧಿ ಅದೊಂದು ಜ್ಞಾನ ಇದೆ, ಅಜ್ಞಾನ ಇರುವುದಿಲ್ಲ. ದರ್ಶನದಲ್ಲಿ 3 ಇರಬಹುದು, ಲಬ್ಧಿಗಳ 5 ಇರಬಹುದು. ಕ್ಷಾಯೋಪಶಮಿಕ ಸಮ್ಯಕ್ತ್ವ ಭಾವ ಇರಬಹುದೇನೋ? ಇರಬಹುದು. ಕ್ಷಾಯೋಪಶಮಿಕ ಚಾರಿತ್ರ ಭಾವ ಇರುವುದಿಲ್ಲ, ಸಂಯಮ ಇರುತ್ತೆ. ಎಷ್ಟಾಯ್ತು ಎಲ್ಲ ಸೇರಿದು ಕ್ಷಾಯೋಪಶಮಿಕದ್ದು? 11 ಕ್ಷಾಯೋಪಶಮಿಕದ್ದು, ಮೇಲಿನ 2 ಒಂದೊಂದು ಸ್ವತಂತ್ರ. ಆಮೇಲೆ ಔದೈಕ ಭಾವದಲ್ಲಿ 2 ಗತಿಗಳಾಗ್ತವೆ, ಮನುಷ್ಯ ಮತ್ತು ತಿರ್ಯಂಚ. ದೇವಗತಿಯಲ್ಲಿ ದೇಶವಿರತ ಗುಣಸ್ಥಾನ ಇಲ್ಲ, ನರಕಗತಿಯಲ್ಲೂ ಇಲ್ಲ. ಕೇವಲ ಮನುಷ್ಯ ಮತ್ತು ತಿರ್ಯಂಚರ ಅಪೇಕ್ಷದಿಂದ ಗತಿಗಳು 2, ದೇಶವಿರತ ಗುಣಸ್ಥಾನದಲ್ಲಿ ಮತಿಶುದ್ಧ ಅವಧಿಯ ಜೊತೆಗೆ. ಕಷಾಯಗಳು 4 ಇವೆ. ವೇದಗಳಲ್ಲಿ 3 ವೇದಗಳಾಗಲು ಸಾಧ್ಯ. ಮಿಥ್ಯಾದರ್ಶನ ಇರುವುದಿಲ್ಲ, ಅಜ್ಞಾನ ಇದೆ, ಅಸಂಯಮನೂ ಇರುವುದಿಲ್ಲ, ಯಾಕಂದ್ರೆ ಸಂಯಮ ಬಂದಿದೆ. ಅಸಿದ್ಧತ್ವ ಇದೆ. ಲೇಷಗಳಲ್ಲಿ 3 ಲೇಷ ಕಡಿಮೆ ಆಗ್ತವೆ, 3 ಶುಭ ಲೇಷಗಳು ಉಳಿತವೆ. ದೇಶವಿರತ ಗುಣಸ್ಥಾನದಲ್ಲಿ 3 ಶುಭ ಲೇಷಗಳು ಇರುತ್ತವೆ. ಎಷ್ಟಾಯ್ತು? 14. ನೋಡ್ರಿ ನಮ್ಗೆ 2 ಗತಿ, 4 ಕಷಾಯ 6, 3 ವೇದ 9, 1 ಅಜ್ಞಾನ 10, 1 ಅಸಿದ್ಧತ್ವ 11, 3 ಲೇಷ 14. ಆಮೇಲೆ 2 ಪಾರಿಣಾಮಿಕ ಭಾವಗಳನ್ನು ಸೇರಿಸಿ. ಮೇಲಿನ 2 ಪ್ಲಸ್ 13 ಕ್ಷಾಯೋಪಶಮಿಕ 15 ಆಯ್ತು. 11 ಮೇಲಿನ 2 ಪ್ಲಸ್ ಕ್ಷಾಯೋಪಶಮಿಕ 11, 13 ಪ್ಲಸ್ 14 ಔದೈಕ ಭಾವ 13, 14 27 ಪ್ಲಸ್ 2 ಪಾರಿಣಾಮಿಕ ಭಾವ, ಒಟ್ಟು 29 ಭಾವಗಳು. ಯಾವ ಗುಣಸ್ಥಾನದಲ್ಲಿ? ಯಾವುದರ ಜೊತೆಗೆ? ಪರ್ಯಾಪ್ತಕ ಜೀವದಲ್ಲಿ. ಎಷ್ಟು ಭಾವಗಳು? 29 ಭಾವಗಳು. ಗುಡ್. ಇದು ಗುಣಸ್ಥಾನ 4 ಮತ್ತು 5ಕ್ಕೆ ಸಂಬಂಧಪಟ್ಟದ್ದಾಯ್ತು. ಇನ್ನು ಮುಂದಿನ ಗುಣಸ್ಥಾನಗಳು ಏನಿದಾವಲ್ಲ, ಯಾರಿಗೆ ಸಂಬಂಧಪಟ್ಟದ್ದಿವೆ? ಮಹಾರಾಜರಿಗೆ ಸಂಬಂಧಪಟ್ಟಿವೆ.
ಮುನಿ ಮಹಾರಾಜರಿಗೆ ಸಂಬಂಧಪಟ್ಟದ್ದಿರುವುದರಿಂದ ಅಲ್ಲಿ ಅಂದ್ರೆ ಅವಧಿ ಜ್ಞಾನದ ತನಕ ಅಂದ್ರೆ ಮತೀಶುತ ಅವಧಿ ಜ್ಞಾನ ಈ ಮೂರುಗಳು ನಮಗೆ ಎಲ್ಲಿ ತನಕ ಇರಬಹುದು ಮುಂದೆ 6ರಿಂದ 12ನೇ ಗುಣಸ್ಥಾನ 12 ತನಕ ಇರಲಿಕ್ಕೆ ಸಾಧ್ಯ ಇದೆ. 12 ತನಕ ಇರುತ್ತೆ. ಅಂದ್ರೆ ಮುಂದಿನ ಗುಣಸ್ಥಾನಗಳನ್ನ ನೋಡ್ರಿ ನಮ್ಮಂತ 6ನೇ ಗುಣಸ್ಥಾನ ಯಾವುದು? ಪ್ರಮತ್ತ ವಿರತ. ಮದೀಶುದ ಅವಧಿ ಜ್ಞಾನ ಮಾರ್ಗಣದಲ್ಲಿ ಪ್ರಮತ್ತ ವಿರತ ಗುಣಸ್ಥಾನದಲ್ಲಿ ಪರ್ಯಾಪ್ತಕ ಜೀವದಲ್ಲಿ ಯಾವ ಭಾವ ಆಗ್ಬಹುದು? ಔಪಶಮಿಕದಲ್ಲಿ ಅಂದ್ರೆ 6ನೇ ಗುಣಸ್ಥಾನ ಒಂದು ನೆನಪಿಟ್ಕೊಳ್ಳಿ, ಈಗ ನಡೀತಾ ಇರೋದು ಅದರದ್ದು. ಔಪಶಮಿಕ ಭಾವಗಳು ಮದೀಶುತ ಅವಧಿಯಲ್ಲಿ 6ನೇ ಗುಣಸ್ಥಾನದಲ್ಲಿರುವಾಗ ಯಾವುದಿರಬಹುದು? ಔಪಶಮಿಕ ಭಾವ ಇಲ್ಲ, ಸಮ್ಯಕ್ತ ಭಾವ ಒಂದೇ ಇರಬಹುದು. ಔಪಶಮಿಕ ಚಾರಿತ್ರಕ್ಕೆ 8ರಿಂದ ಲೆಕ್ಕ ತಗೊಳ್ಳಿ. ಯಾವಾಗಲಾದರೂ ಸರಿ, ಔಪಶಮಿಕ ಚಾರಿತ್ರದ ಲೆಕ್ಕ 8ರಿಂದ. ಆಮೇಲೆ ಔಪಶಮಿಕ ಸಮ್ಯಕ್ತ ಭಾವ ಒಂದು ಕ್ಷಾಯಿಕ ಭಾವದಲ್ಲಿ ಒಂದು ಕ್ಷಾಯಿಕ ಸಮ್ಯಕ್ತ ಭಾವ ಇರಬಹುದು. ಎಷ್ಟನೇ ಕೊಟ್ಟಾರೆ? 68. ಕ್ಷಾಯೋಪಶಮಿಕ ಭಾವಗಳಲ್ಲಿ ಏನೇನಾಗ್ತದೆ ನೋಡ್ರಿ. ಜ್ಞಾನ 6ನೇ ಗುಣಸ್ಥಾನದಲ್ಲಿ ಮತೀಶುತ ಅವಧಿ ಇರಲಿಕ್ಕೆ ಸಾಧ್ಯ ಇದೆ, ಅದೊಂದು ಇದೆ, ಸ್ವಯಂ ಸ್ವಕೀಯ ಇದೆ. 6ನೇ ಗುಣಸ್ಥಾನದಲ್ಲಿ ಅಜ್ಞಾನ ಇದೇನು? ಕ್ಷಾಯೋಪಶಮಜನ್ಯವಾದ ಅಜ್ಞಾನ ಇರೋದಿಲ್ಲ. 3 ದರ್ಶನಗಳಿವೆ, ಚಕ್ಷು ಅಚಕ್ಷು ಅವಧಿ. ಲಬ್ಧಿಗಳು 5 ಇರಲಿಕ್ಕೆ ಸಾಧ್ಯ. ಕ್ಷಾಯೋಪಶಮಿಕ ಸಮ್ಯಕ್ತ್ವ ಇರಬಹುದೇನೋ? ಇರಬಹುದು. ಕ್ಷಾಯೋಪಶಮಿಕ ಚಾರಿತ್ರ 6ರಲ್ಲಿ ಇರುತ್ತೆ, ಇರಬಹುದು. ಸಂಯಮ ಇರುವುದಿಲ್ಲ. 6ನೇ ಗುಣಸ್ಥಾನದಲ್ಲಿ ಸಂಯಮ ಇರುವುದಿಲ್ಲ. ಹಾಗಾದ್ರೆ ಎಷ್ಟು ಭಾವ ಆಯ್ತಿದ್ವು? 1 ಜ್ಞಾನ, 3 ದರ್ಶನ, 5 ಲಬ್ಧಿ, 9, 1 ಸಮ್ಯಕ್ತ್ವ, 1 ಚಾರಿತ್ರ, 11 ಭಾವ ಆಯ್ತು. ಔದೈಕ ಭಾವಗಳಲ್ಲಿ ನೋಡ್ರಿ, 6ನೇ ಗುಣಸ್ಥಾನದಲ್ಲಿ ಜೀವಕ್ಕೆ ಯಾವ ಗತಿ? ಮನುಷ್ಯ ಗತಿ ಒಂದೇ ಇರೋದು. ಯಾಕೆಂದ್ರೆ ಮುನಿ ಮಹಾರಾಜರ ಅವಸ್ಥೆ ಇದೆ, ಅದು ಇರಬೇಕು ಅಂದ್ರೆ 3 ಗತಿಗಳು ಇರೋದಿಲ್ಲ. ಕೇವಲ ಒಂದು ಮನುಷ್ಯರೇ ಮುನಿಯಾಗುವುದರಿಂದ ಮನುಷ್ಯ ಗತಿ ಒಂದು ಉದಯದಲ್ಲಿದೆ. ಕಷಾಯಗಳು 4 ಇವೆ. ವೇದಗಳು 3 ಇರಬಹುದು. ಮಿಥ್ಯಾದರ್ಶನ ಇರುವುದಿಲ್ಲ. ಅಜ್ಞಾನ ಭಾವ ಇದೆ, ಒಂದು ಕೇವಲ ಜ್ಞಾನ ಆಗದಿರುವ ಕಾರಣ ಒಂದು ಅಜ್ಞಾನ ಭಾವ ಇದೆ. ಅಸಂಯಮ ಇಲ್ಲ, ಅಸಿದ್ಧತ್ವ ಇದೆ. ಲೇಷ್ಯದಲ್ಲಿ 3 ಶುಭ ಲೇಷ್ಯಗಳಿವೆ. ಔದೈಕ ಭಾವ ಎಷ್ಟಾಯ್ತು? 13. ಆಮೇಲೆ ಲೇಷ್ಯದಲ್ಲಿ ಆಯ್ತಲ್ಲ. ಪಾರಿಣಾಮಿಕ ಭಾವಗಳು 2. ಎಲ್ಲ ಸೇರಿಸಿ ಎಷ್ಟಾಯ್ತು? 28 ಭಾವಗಳು 6ನೇ ಗುಣಸ್ಥಾನದಲ್ಲಿ ಮದೀಶುತ ಅವಧಿ ಜ್ಞಾನ ಮಾರ್ಗಣದಲ್ಲಿ ಪರ್ಯಾಪ್ತಕರಲ್ಲಿ ಆಗಲು ಸಾಧ್ಯ. ನೋಡಿ, ಮಾರ್ಗಣ ಯಾವ್ದು ನಡೀತಾ ಇದೆ? ಮದೀಶುತ ಅವಧಿ. ಗುಣಸ್ಥಾನ ಯಾವುದಿದೆ? ಪ್ರಮತ್ತ ವಿರತ. ಎಂಥ ಜೀವಿದೆ? ಪರ್ಯಾಪ್ತಕ ಜೀವಿದೆ. ಇಲ್ಲಿ ಎಷ್ಟು ಭಾವಗಳಾಗಬಹುದು ಅಂತಂದ್ರೆ 28 ಭಾವಗಳು ಆಗಲು ಸಾಧ್ಯ ಅಂತ ತಿಳ್ಕೋಬೇಕು. ತಿಳಿತಲ್ಲ? ಇದೇ ರೀತಿ 7ನೇ ಗುಣಸ್ಥಾನದ್ದು ಬರ್ತದೆ. ಅಲ್ಲಿಯೂ ಕೂಡ ಇಷ್ಟೇ ಭಾವಗಳಾಗ್ತವೆ. 6, 7ರಲ್ಲಿ ಅಂತಹದ್ದು ಏನ್ ಚೇಂಜಸ್ ಆಗೋದಿಲ್ಲ. ನೋಡ್ರಿ ಏನಾಗ್ತದೆ. ಮದೀಶುತ ಅವಧಿ ಜ್ಞಾನದಲ್ಲಿ ಅಂದ್ರೆ ಮಾರ್ಗಣದಲ್ಲಿ ಅಪ್ರಮತ್ತ ವಿರತ ಅಂದ್ರೆ 7ನೇ ಗುಣಸ್ಥಾನದಲ್ಲಿ ಪರ್ಯಾಪ್ತಕದಲ್ಲಿ ಔಪಶಮಿಕ ಭಾವ 1 ಸಮ್ಯಕ್ತ ಭಾವ, ಕ್ಷಾಯಿಕ ಭಾವ 1 ಸಮ್ಯಕ್ತ ಭಾವ. ಕ್ಷಾಯೋಪಶಮಿಕದಲ್ಲಿ ಮದೀಶುತಾವಧಿ ಅದೊಂದು ಸ್ವಯಂ ಸ್ವಕೀಯ ಇದೆ. ಅಜ್ಞಾನ ಭಾವ ಇರೋದಿಲ್ಲ. ದರ್ಶನದಲ್ಲಿ 3 ಇರಲು ಸಾಧ್ಯ. ಲಬ್ಧಿಗಳು 5, ಸಮ್ಯಕ್ತ 1 ಇರಬಹುದು.
ಕ್ಷಯೋಪಶಮಿಕ ಸಮ್ಯಕ್ತ್ವ. ಆಮೇಲೆ ಚಾರಿತ್ರದ ಕ್ಷಯೋಪಶಮಿಕ ಚಾರಿತ್ರ ಇರಬಹುದು, ಆದ್ರೆ ಕ್ಷಯೋಪಶಮಿಕ ಸಂಯಮ ಇರುವುದಿಲ್ಲ. ಇಲ್ಲಿಯೂ ಕೂಡ ಕ್ಷಯೋಪಶಮಿಕ ಭಾವಗಳಷ್ಟೇ, 6ರಂತೆ. ಔದೈಕ ಭಾವಗಳಲ್ಲಿ ಮನುಷ್ಯಗತಿ ಜೀವರೇ 7ರಲ್ಲಿ ಬರೋದ್ರಿಂದ ಗತಿ ಮನುಷ್ಯಗತಿ ಒಂದೇ. ಕಷಾಯದಲ್ಲಿ 4, ವೇದದಲ್ಲಿ 3 ಇರ್ತದೆ. ಮಿಥ್ಯಾದರ್ಶನ ಇರುವುದಿಲ್ಲ, ಅಜ್ಞಾನ ಇರುತ್ತೆ, ಅಸಂಯಮ ಇರುವುದಿಲ್ಲ, ಅಸಿದ್ಧತ್ವ ಇರುತ್ತೆ. ಲೇಷದಲ್ಲಿ 3 ಲೇಷ ಇರುತ್ತೆ. ಹಾಗಾಗಿ ಪಾರಿಣಾಮಿಕ ಭಾವಗಳು 2 ಇರುತ್ತೆ, ಜೀವತ್ವ ಭವ್ಯತ್ವ. ಎಷ್ಟಾಯ್ತಿದೆಲ್ಲ ಸೇರಿ? 28 ಸರಿ. 6ರದ್ದು ಕೂಡ 28, 7ರದ್ದು ಕೂಡ 28. 4ನೇ ಗುಣಸ್ಥಾನದಲ್ಲಿ 34 ಇತ್ತು, 5ನೇ ಗುಣಸ್ಥಾನದಲ್ಲಿ 29 ಭಾವ, 6ನೇ ಗುಣಸ್ಥಾನದಲ್ಲಿ 28 ಭಾವ, 7ನೇ ಗುಣಸ್ಥಾನದಲ್ಲಿ 28 ಭಾವ. ಇನ್ನು ಅಪೂರ್ವಕರಣ ಗುಣಸ್ಥಾನದ ವಿಷಯ ಬರ್ತದೆ. ಮತಿಶುದ್ಧ ಅವಧಿ ಜ್ಞಾನ ಮಾರ್ಗಣ ಗುಣಸ್ಥಾನ 8 ಅಥವಾ ಅಪೂರ್ವಕರಣ ಗುಣಸ್ಥಾನ ಪರ್ಯಾಪ್ತಕರಲ್ಲಿ. ಔಪಶಮಿಕ ಭಾವಗಳಲ್ಲಿ ಯಾವುದಿರಬಹುದು? 2 ಇರಬಹುದು, ಔಪಶಮಿಕ ಸಮ್ಯಕ್ತ್ವ, ಔಪಶಮಿಕ ಚಾರಿತ್ರ. ಕ್ಷಾಯಿಕ ಭಾವಗಳಲ್ಲಿ ಕ್ಷಾಯಿಕ ಸಮ್ಯಕ್ತ್ವ, ಕ್ಷಾಯಿಕ ಚಾರಿತ್ರ 2 ಇರಬಹುದು. ಕ್ಷಯೋಪಶಮಿಕ ಭಾವಗಳಲ್ಲಿ ಜ್ಞಾನ ಮತಿಶುದ್ಧ ಅವಧಿ ಅದು ಒಂದು ಸ್ವಯಂ ಇರ್ತದೆ. ಅಜ್ಞಾನ ಭಾವ ಇರುವುದಿಲ್ಲ. ದರ್ಶನದಲ್ಲಿ 3 ಇರಬಹುದು, ಲಬ್ಧಿಗಳ 5 ಇರಬಹುದು. ಕ್ಷಯೋಪಶಮಿಕ ಸಮ್ಯಕ್ತ್ವ ಇರುವುದಿಲ್ಲ. 8ನೇ ಗುಣಸ್ಥಾನದಲ್ಲಿ ಕ್ಷಯೋಪಶಮಿಕ ಸಮ್ಯಕ್ತ್ವ ಇರುವುದಿಲ್ಲ. ಕ್ಷಯೋಪಶಮಿಕ ಚಾರಿತ್ರ ಇರುವುದಿಲ್ಲ. ಕ್ಷಯೋಪಶಮಿಕ ಸಂಯಮ ಇರುವುದಿಲ್ಲ. ಎಷ್ಟು ಭಾವ ಆಯ್ತು ಕ್ಷಯೋಪಶಮಿಕದ್ದು? 9. ಅಷ್ಟು ಆಗಬಹುದು. ಆಮೇಲೆ ಔದೈಕ ಭಾವಗಳು ಗತಿ ಒಂದೇ ಇರುವುದು, ಮನುಷ್ಯ ಗತಿಯ ಜೀವನ ಇರ್ತಾರೆ. ಔದೈಕದಲ್ಲಿ ಮನುಷ್ಯ ಗತಿ ಇರ್ತದೆ. ಕಷಾಯಗಳನ್ನು 4 ಇದೆ. ವೇದದಲ್ಲಿ 3 ವೇದ ಇದೆ. ಮಿಥ್ಯಾದರ್ಶನ ಇರುವುದಿಲ್ಲ, ಅಜ್ಞಾನ ಇದೆ, ಅಸಂಯಮ ಇರುವುದಿಲ್ಲ, ಅಸಿದ್ಧತ್ವ ಇದೆ. ಲೇಷದಲ್ಲಿ ಒಂದೇ ಒಂದು ಲೇಷ ಇರುವುದು, ಶುಕ್ಲ ಲೇಷ. ಪಾರಿಣಾಮಿಕ ಭಾವಗಳಲ್ಲಿ 2 ಭಾವ. ಪಾರಿಣಾಮಿಕದ 2, ಔದೈಕದ ಎಷ್ಟಾಯ್ತು? 11. ಎಲ್ಲ ಸೇರಿಸಿ ಎಷ್ಟಾಯ್ತು ಹೇಳಿ? 26. ಕರೆಕ್ಟ್ ಇದೆ. 26 ಭಾವಗಳು 8ನೇ ಗುಣಸ್ಥಾನದಲ್ಲಿ ಮತಿಶುದ್ಧ ಅವಧಿ ಜ್ಞಾನ ಮಾರ್ಗಣದಲ್ಲಿ ಪರ್ಯಾಪ್ತಕರಲ್ಲಿ ಆಗಬಹುದು. ಎಷ್ಟಾಗಬಹುದು? 26 ಆಗಬಹುದು. ಇನ್ನು 9ನೇ ಗುಣಸ್ಥಾನದಲ್ಲಿ 9ನೇ ಗುಣಸ್ಥಾನ ಅನಿವೃತ್ತೀಕರಣ ಗುಣಸ್ಥಾನ. ಮತಿಶುದ್ಧ ಜ್ಞಾನ ಮಾರ್ಗಣದಲ್ಲಿ ಅನಿವೃತ್ತೀಕರಣ ಗುಣಸ್ಥಾನದಲ್ಲಿ ಅಂದ್ರೆ 9ನೇ ಗುಣಸ್ಥಾನದಲ್ಲಿ ಪರ್ಯಾಪ್ತಕ ಜೀವರಲ್ಲಿ. ಇಲ್ಲಿಯೂ ಕೂಡ ಔಪಶಮಿಕ ಸಮ್ಯಕ್ತ್ವ, ಔಪಶಮಿಕ ಚಾರಿತ್ರ 2 ಭಾವಗಳಿರಬಹುದು. ಕ್ಷಾಯಿಕದಲ್ಲಿ ಕ್ಷಾಯಿಕ ಸಮ್ಯಕ್ತ್ವ ಭಾವ, ಕ್ಷಾಯಿಕ ಚಾರಿತ್ರ ಭಾವ 2 ಭಾವ ಇರಬಹುದು. ಕ್ಷಾಯೋಪಶಮಿಕದಲ್ಲಿ ಮತಿಶುದ್ಧ ಅವಧಿ ಇದು ಸ್ವಯಂ ಇರಬಹುದು, 3 ಇರಲಿಕ್ಕೆ ಸಾಧ್ಯ. ಅಂದ್ರೆ ಒಂದು ಜ್ಞಾನ 3 ಸೇರಿ ಒಂದೇ ಮಾರ್ಗಣ ಒಂದೇ ಆಗ್ತದೆ. ಅಜ್ಞಾನ ಇರುವುದಿಲ್ಲ. ದರ್ಶನದಲ್ಲಿ ಚಕ್ಷುವಧಿ 3 ಇರ್ತದೆ, ಲಬ್ಧಿಗಳು 5 ಇರ್ತವೆ. ಕ್ಷಾಯೋಪಶಮಿಕ ಸಮ್ಯಕ್ತ್ವ, ಸಂಯಮ ಚಾರಿತ್ರ ಇವು 3 ಇರುವುದಿಲ್ಲ. ಎಷ್ಟಾಯ್ತು? 9. ಔದೈಕದಲ್ಲಿ ನೋಡಿ, 1 ಮನುಷ್ಯಗತಿ, 4 ಕಷಾಯ, 3 ವೇದ, ಮಿಥ್ಯಾದರ್ಶನ ಇರುವುದಿಲ್ಲ, ಅಜ್ಞಾನ ಇದೆ, ಅಸಂಯಮ ಇರುವುದಿಲ್ಲ, ಅಸಿದ್ಧತ್ವ ಇದೆ. ಲೇಷದಲ್ಲಿ 1 ಶುಕ್ಲ ಲೇಷ. ಎಷ್ಟಾಯ್ತು? 2 ಪಾರಿಣಾಮಿಕ ಭಾವಗಳು, ಜೀವತ್ವ ಭವ್ಯತ್ವ ಎಲ್ಲ ಸೇರಿಸಿ 26. ಸರಿ ಇದೆ. ಇದು 9ನೇ ಗುಣಸ್ಥಾನದ್ದು. ಇನ್ನು 10ನೇ ಗುಣಸ್ಥಾನದ್ದು ನೋಡ್ರಿ. ಇನ್ನು 12 ತಕ ನೋಡ್ಬೇಕಲ್ಲ. 12 ತಕ ಇದೆ ಮತಿಶುದ್ಧ ಅವಧಿ. ಮತಿಶುದ್ಧ ಅವಧಿ ಜ್ಞಾನ ಮಾರ್ಗಣದಲ್ಲಿ ಸೂಕ್ಷ್ಮ ಸಾಂಪ್ರದಾಯ ಗುಣಸ್ಥಾನದಲ್ಲಿ, ಆಮೇಲೆ ಪರ್ಯಾಪ್ತಕರಲ್ಲಿ ಯಾವ್ಯಾವ ಇರಬಹುದು ನೋಡಿ.
ಔಪಶಮಿಕ ಭಾವಗಳು ಯಾವ್ಯಾವ ಇರಬಹುದು? ಔಪಶಮಿಕ ಸಮ್ಯಕ್ತ್ವನೂ ಇದೆ, ಔಪಶಮಿಕ ಚಾರಿತ್ರನೂ ಇದೆ. ಕ್ಷಾಯಿಕದಲ್ಲಿ ಕ್ಷಾಯಿಕ ಸಮ್ಯಕ್ತ್ವ, ಕ್ಷಾಯಿಕ ಚಾರಿತ್ರ ಎರಡಿದೆ, ಉಳಿದವುಗಳಿಲ್ಲ. ಕ್ಷಾಯೋಪಶಮಿಕದಲ್ಲಿ ಜ್ಞಾನ ಸ್ವಯಂ ಇದೆ, ಮತಿಶುದ್ಧಾವಧಿ ಇರುತ್ತದೆ. ಅಜ್ಞಾನ ಭಾವ ಇರುವುದಿಲ್ಲ. ದರ್ಶನದಲ್ಲಿ 3 ಇರಬಹುದು, ಲಬ್ಧಿಗಳಲ್ಲಿ 5 ಇರುತ್ತೆ. ಕ್ಷಾಯೋಪಶಮಿಕ ಸಮ್ಯಕ್ತ್ವ, ಕ್ಷಾಯೋಪಶಮಿಕ ಚಾರಿತ್ರ, ಕ್ಷಾಯೋಪಶಮಿಕ ಸಂಯಮಾಸೇಮ ಇವು 3 ಭಾವ ಇರುವುದಿಲ್ಲ. ಎಷ್ಟಾಯ್ತು? 9. ಔದೈಕ ಭಾವದಲ್ಲಿ ನೋಡಿ, ಗುಣಸ್ಥಾನ 10ನೇದಲ್ಲಿದೆ. 10ನೇ ಗುಣಸ್ಥಾನದಲ್ಲಿ ಮತಿಶುದ್ಧ ಅವಧಿ ಜ್ಞಾನದ ಜೊತೆಗೆ ಯಾವ ಯಾವ ಗತಿ ಬರಬಹುದು? ಈಗ ವಿಚಾರ ಮಾಡಿ ಹೇಳಿ, ಕಷಾಯಗಳೆಷ್ಟು? 1. ಯಾವುದು? ಒಂದು ಕಷಾಯ, ಲೋಭ ಒಂದೇ, ಉಳಿದ ಕ್ರೋಧಮಾನ ಮಾಯ ಇರುವುದಿಲ್ಲ ಅದರಲ್ಲಿ. ಅದು ಕಷಾಯ 1 ಲೆಕ್ಕ ತಗೊಳ್ಳಿ. ವೇದ ಎಷ್ಟು? 3 ಇದೆ. ಅಪಗತ ವೇದ ಭಾವ ಅಪಗತ ವೇದಿಯಾಗಿದ್ದಾರೆ. ವೇದಗಳು 1 ಇಲ್ಲ, ವೇದಗಳು ಶೂನ್ಯ. ನೆನ್ಪಿಟ್ಕೊಳ್ಳಿ, ಕರೆಕ್ಟ್ ಆಗಿ ನೋಟ್ ಮಾಡ್ಕೊಳ್ಳಿ. ಗತಿ 1 ಮನುಷ್ಯ ಗತಿ, 1 ಕಷಾಯ ಇದೆ, ಸಂಜೀವನ ಲೋಭ. ಆಮೇಲೆ ವೇದ 1 ಇಲ್ಲ, ಶೂನ್ಯ, ವೇದರಹಿತರು. 10ರಿಂದ ಮುಂದಿನವರು ವೇದರಹಿತರು. ಸ್ತ್ರೀ ವೇದನೂ ಇಲ್ಲ, ನಪುಂಸಕ ವೇದನೂ ಇಲ್ಲ, ಪುರುಷ ವೇದನೂ ಇಲ್ಲ. ಮಿಥ್ಯಾದರ್ಶನ ಇರುವುದಿಲ್ಲ, ಶೂನ್ಯ. ಕೇವಲ ಜ್ಞಾನ ಇಲ್ಲದ ಕಾರಣ ಅಜ್ಞಾನ ಭಾವ ಇದೆ, ಅಸಂಯಮ ಭಾವ ಇಲ್ಲ, ಅಸಿದ್ಧತ್ವ ಇದೆ. ಲೇಷದಲ್ಲಿ ಯಾವುದಿದೆ? ಶುಕ್ಲ ಲೇಷ ಇದೆ. ಈಗ ಔದೈಕ ಭಾವವನ್ನ ಕರೆಕ್ಟ್ ಆಗಿ ಲೆಕ್ಕ ಮಾಡಿ ಹೇಳಿ. 26. ಒಂದು ಗತಿ, 1 ಕಷಾಯ, 1 ಅಜ್ಞಾನ, 1 ಅಸಿದ್ಧತ್ವ, 1 ಲೇಷ, 5 ಭಾವ ಆಗುತ್ತೆ. ಪಾರಿಣಾಮಿಕ ಭಾವಗಳು 2. ಇವು 2 + 5 7. ಕ್ಷಾಯೋಕ್ಷಮಿಕದಲ್ಲಿ ಎಷ್ಟಾಗಿತ್ತು? 9. 7 20 ಭಾವಗಳು. ಮತಿಶುದ್ಧ ಅವಧಿ ಜ್ಞಾನ ಮಾರ್ಗಣದಲ್ಲಿ ಸೂಕ್ಷ್ಮ ಸಂಪ್ರಾಯ ಗುಣಸ್ಥಾನದಲ್ಲಿ ಪರ್ಯಾಪ್ತಕರಲ್ಲಿ 20 ಭಾವಗಳು ಆಗಲು ಸಾಧ್ಯ. ತಿಳಿತು? 10ನೇ ಗುಣಸ್ಥಾನದ್ದು. ಇನ್ಯಾವುದು ಗುಣಸ್ಥಾನ ನೋಡವ್ರ? 11ನೇದು. ಯಾಕಂದ್ರೆ ಅಲ್ಲಿ ಎಷ್ಟೇ ಪುಟ? 68. ನೋಡ್ರಿ, ಪುಟ ಕನ್ಫ್ಯೂಸ್ ಮಾಡ್ಕೋಬೇಡಿ. ಪುಟ 68 ಇದೆ, ಆದ್ರೆ ಚಾರ್ಟ್ಗಳು ಸಿಗೋದಿಲ್ಲ ಅಲ್ಲಿ. ಹೆಡ್ಡಿಂಗ್ ಅಷ್ಟೇ ನೋಡ್ಕೊಳ್ಳಿ. ಮತಿಶುದ್ಧ ಅವಧಿ ಜ್ಞಾನದ ಏನು ಕಾಲಮ್ ಇದೆಯಲ್ಲ, ಅದನ್ನು ಕಾಲಮ್ ನೋಡ್ಕೊಳ್ಳಿ. ಅದರಂತೆ ಇಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅಲ್ಲಿರೋದು ಸಾಮಾನ್ಯ ಚರ್ಚೆಯ ಟೇಬಲ್ ಕೊಟ್ಟಿದ್ದಾರೆ. ಅದರ ವಿಶೇಷತೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ನೋಟ್ ಇರುತ್ತೆ. ಆ ಸಾಮಾನ್ಯ ಚರ್ಚೆಯ ಅನುಸಾರವಾಗಿ ವಿಶೇಷ ಚರ್ಚೆಯನ್ನ ನಾವು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೇವೆ. ತಿಳಿದ್ರಿ? ಕನ್ಫ್ಯೂಸ್ ಮಾಡ್ಕೋಬೇಡಿ. ಅದು ಹುಡುಕಿದ್ರೆ ಸಿಗ್ತಾ ಇಲ್ಲ ಅಂತ ಕನ್ಫ್ಯೂಸ್ ಆಗಬೇಡಿ. ವಿಷಯ ಮತಿಶುದ್ಧ ಅವಧಿ ತಕ್ಕೊಳ್ಳಿ, ಅದಷ್ಟೇ ಸಿಗೋದು. ಉಳಿದದ್ದೆಲ್ಲ ತಾವು ಸ್ವತಃ ಕ್ಯಾಲ್ಕುಲೇಟ್ ಮಾಡೋದಿದೆ ಅಷ್ಟೇ. ಯಾವ್ದು ನೋಡ್ಬೇಕು ಇವಾಗ? ಮತಿಶುದ್ಧ ಅವಧಿ ಜ್ಞಾನ ಮಾರ್ಗಣದಲ್ಲಿ ಉಪಶಾಂತ ಮೂಲ ಗುಣಸ್ಥಾನದಲ್ಲಿ ಪರ್ಯಾಪ್ತಕ ಜೀವದಲ್ಲಿ ನೋಡ್ರಿ. ಇದನ್ನು ಬಹಳ ಕೇರ್ಫುಲಿ ಸಮಾಧಾನದಿಂದ ಚಿಂತನೆ ಮಾಡಿ ಹೇಳಿ. ಔಪಶಮಿಕ ಭಾವಗಳಲ್ಲಿ ಯಾವ ಭಾವಗಳಿರಬಹುದು? 2 ಇರಬಹುದು. ಔಪಶಮಿಕ ಸಮ್ಯಕ್ತ್ವ ಭಾವನೂ ಇದೆ, ಔಪಶಮಿಕ ಚಾರಿತ್ರ ಭಾವನೂ ಇದೆ. ಕ್ಷಾಯಿಕ ಭಾವಗಳಲ್ಲಿ ಯಾವುದೇ ಇರಬಹುದು?
ವಿಚಾರ ಮಾಡಿ ಹೇಳಿರಿ, ಹಾಗೆ ಯಾನೆ ಹೇಳಿಬಿಟ್ಟರೆ ಹೇಗೆ? ಕ್ಷಾಯಿಕ ಸಮ್ಯಕ್ತ ಭಾವ ಇದೆ. ಸಮ್ಯಕ್ತ ಇರ್ಬೋದು, ಏನ್ ತೊಂದ್ರೆ ಇಲ್ಲ. ಅದಕ್ಕೂ ಒಂದು ಲೆಕ್ಕ ತಗೊಳ್ಳಿ ನೋಡ್ರಿ, ಇಲ್ಲಿ ವೇರಿಯೇಷನ್ ಆಯ್ತು, ಚೇಂಜ್ ಆಯ್ತು. ಔಪಶಮಿಕ ಸಮ್ಯಕ್ತ್ವ ಚಾರಿತ್ರ ಎರಡೂ ಇದೆ, ಕ್ಷಾಯಿಕದ್ದು ಸಮ್ಯಕ್ತ್ವ ಮಾತ್ರ ಲೆಕ್ಕಕ್ಕೆ ಬರುತ್ತೆ. ಇನ್ನು ಕ್ಷಾಯೋಪಶಮಿಕ ಭಾವದ್ದು ನೋಡಿ, ಜ್ಞಾನ ಸ್ವಯಂ ಮತಿಶುದ್ಧಾವಧಿ ಇದು ಒಂದಿದೆ, ಅಜ್ಞಾನ ಇರುವುದಿಲ್ಲ, ದರ್ಶನ 3 ಇದೆ, ಲಬ್ಧಿಗಳೆಲ್ಲ ಇದೆ. ಕ್ಷಾಯೋಪಶಮಿಕದ್ದು ಸಮ್ಯಕ್ತ್ವ ಚಾರಿತ್ರ ಸಂಯಮ ಯಾವುದು ಇಲ್ಲ. ಕ್ಷಾಯೋಪಶಮಿಕದ್ದು ಎಷ್ಟಾಯ್ತು? 9. ಸರಿ, ಜ್ಞಾನ 1, ದರ್ಶನ 3, 4, 5 ಲಬ್ಧಿ 9. ಸರಿ, ಔದೈಕ ಭಾವ ನೋಡಿ, ಇದನ್ನು ವಿಚಾರ ಮಾಡಿ ಸಮಾಧಾನದಿಂದ ಹೇಳಿ. ಗತಿಯಲ್ಲಿ ಯಾವ ಗತಿ ಉದಯಕ ಇದೆ? ಮನುಷ್ಯ ಗತಿ ಒಂದೇ, ಯಾಕಂದ್ರೆ 11ನೇ ಗುಣಸ್ಥಾನದಲ್ಲಿ ಉತ್ಕೃಷ್ಟ ಮುನಿ ಮಹಾರಾಜರೇ ಇರ್ತಾರೆ, ಅದಕ್ಕಾಗಿ ಮನುಷ್ಯ ಗತಿ ಇದೆ. ಕಷಾಯ ಎಷ್ಟಿದೆ? ಕಷಾಯ ಇಲ್ಲ. ವೆರಿ ಗುಡ್. ಮತ್ತೆ ಇದಾವಲ್ಲ ಒಳಗಡೆ ಎಲ್ಲ ಇನ್ನ ಕರ್ಮ ನಷ್ಟ ಆಗಿಲ್ಲಲ್ಲ? ಉಪಶಮ ಇದೆ. ಉಪಶಮ ಆಗಿದೆ. ಉತ್ತರ ಹಾಗಲ್ಲ, ಉದಯದಲ್ಲಿ ಈಗ ಹೇಳ್ಬೇಕು. ಕಷಾಯ ಶೂನ್ಯ, ಒಂದು ಇಲ್ಲ. ಉದಯದಲ್ಲಿ ಔದೈಕ ಭಾವ ಇದೆ ಅಲ್ಲ, ಉದಯಕ್ಕೆ ಬಂದದ್ ಮಾತ್ರ ಹೇಳ್ಬೇಕು, ತಿಳಿತಾ? ಕಷಾಯಗಳು ಒಂದು ಇಲ್ಲ, ಗತಿ ಒಂದಿದೆ. ವೇದ ಒಂದು ಇಲ್ಲ. ವೆರಿ ಗುಡ್. ಮಿಥ್ಯಾದರ್ಶನ ಇಲ್ಲ. ದರ್ಶನ ಇಲ್ಲ. ಇಲ್ಲ. ಅಜ್ಞಾನ ಕೇವಲ ಜ್ಞಾನದ ಅಪೇಕ್ಷೆಯಿಂದ ಇದೆ. ಔದೈಕ ಅಜ್ಞಾನ ಉದಯದಲ್ಲಿ ಇದೆಯಲ್ಲ, ಕೇವಲ ಜ್ಞಾನ ಆಗಿಲ್ಲ ಅಂದ್ರೆ ಇನ್ನು ಇದ್ರದೇನು ಅಜ್ಞಾನನೇ ಇರ್ತದೆ. ಅಸಯಮ ಇಲ್ಲ. ದೇಶದಲ್ಲಿ ಎಷ್ಟಿದೆ? ಹಾಗಾಗಿ ಇನ್ ಕೂಡಿಸಿ ಹೇಳಿ, ಇದನ್ನ ಔದೈಕದ ಎಷ್ಟಾಯ್ತು? 4. ಒಂದು ಗತಿ, ಒಂದು ಅಜ್ಞಾನ, ಒಂದು ಗತಿ, ಒಂದು ಅಜ್ಞಾನ, ಒಂದು ಅಸಿದ್ಧತ್ವ, ಒಂದು ಲೇಷ್ಯ. ವೆರಿ ಗುಡ್. 4. ಪಾರಿಣಾಮಿಕ ಭಾವಗಳು 2. ಎಲ್ಲ ಸೇರಿ 18. ಗುಡ್. 18 ಭಾವಗಳು ಯಾವ ಗುಣಸ್ಥಾನದಲ್ಲಿ? 11. ಉಪಶಾಂತ ಮೋಹ. ಉಪಶಾಂತ ಮೋಹ ಗುಣಸ್ಥಾನದಲ್ಲಿ, ಮತಿಶುದ್ಧ ಅವಧಿ ಜ್ಞಾನ ಮಾರ್ಗಣದಲ್ಲಿ, ಪರ್ಯಾಪ್ತಕದಲ್ಲಿ 18 ಭಾವಗಳು ಆಗಲು ಸಾಧ್ಯ. ತಿಳಿತು? ಇನ್ನು ಮೇಲೆ ಇನ್ನೊಂದು ಗುಣಸ್ಥಾನ ಉಳಿತು. ಯಾವುದು ಉಳಿತು? 12. ಕ್ಷೀಣಮೋಹ ಗುಣಸ್ಥಾನ ಉಳಿದಿದೆ. ಮತಿಶುದ್ಧ ಅವಧಿ ಜ್ಞಾನ ಮಾರ್ಗಣದಲ್ಲಿ, ಕ್ಷೀಣಮೋಹ ಗುಣಸ್ಥಾನದಲ್ಲಿ, ಪರ್ಯಾಪ್ತಕದಲ್ಲಿ. ಔಪಶಮಿಕ ಭಾವಗಳೆಷ್ಟು? ಕ್ಷಾಯಿಕ ಸಮ್ಯಕ್ತ ಇದೆ. ಔಪಶಮಿಕದ್ದು ಕ್ಷಾಯಿಕ ಇಲ್ಲ. ಔಪಶಮಿಕ ಇಲ್ಲ ಅನ್ಸುತ್ತೆ ಇದ್ರಲ್ಲಿ. ಇಲ್ಲ, ಇರೋದಿಲ್ಲ. ಯಾಕಂದ್ರೆ ಗುಣಸ್ಥಾನ 11 ಬರಬೇಕು ಅಂತಂದ್ರೆ ಅಲ್ಲಿ ಉಪಶಮದಿಲ್ಲ, ಎಲ್ಲ ನಾಶ ಆಗ್ತಾನೆ ಬಂದಿದೆ. 12ಕ್ಕೆ ಉಪಶಮ ಸಮ್ಯಕ್ತವನೂ ಇಲ್ಲ, ಉಪಶಮ ಚಾರಿತ್ರನೂ ಇಲ್ಲ, 2 ಶೂನ್ಯ. ಕ್ಷಾಯಿಕ ಸಮ್ಯಕ್ತವನೂ ಇದೆ, ಕ್ಷಾಯಿಕ ಚಾರಿತ್ರನೂ ಇದೆ 12ರಲ್ಲಿ. ಅಂದ್ರೆ ಕ್ಷಾಯಿಕದಲ್ಲಿ 2 ಭಾವ. ಕ್ಷಾಯೋಪಶಮಿಕದ್ದು ನೋಡಿ, ಮತಿಶುದ್ಧಾವಧಿ ಇದೆ, ಒಂದಿದೆ. ಅಜ್ಞಾನ ಇಲ್ಲ, ದರ್ಶನ 3 ಇದೆ, ಲಬ್ಧಿನೂ 5 ಇದೆ. ಕ್ಷಾಯೋಪಶಮಿಕ ಸಮ್ಯಕ್ತ ಚಾರಿತ್ರ ಸಂಯಮ 3 ಇಲ್ಲ. ಕ್ಷಾಯೋಪಶಮಿಕದ್ದು ಎಷ್ಟಾಯ್ತು? 9. ಆಮೇಲೆ ಗತಿಯಲ್ಲಿ ಮನುಷ್ಯ ಗತಿ ಇದೆ. ಕಷಾಯ ಎಷ್ಟಿದೆ? ಇಲ್ಲ. ವೇದನೂ ಇಲ್ಲ, ಮಿಥ್ಯಾದರ್ಶನ ಇಲ್ಲ, ಅಜ್ಞಾನ ಇದೆ. 1. ಅಸಂಯಮ ಇಲ್ಲ. ಅಸಿದ್ಧತ್ವ ಇದೆ. ದ್ವೇಷ ಒಂದಿದೆ. ಔದೈಕ ಭಾವ ಎಷ್ಟಾಯ್ತು?
ನಾಲ್ಕು. 4. ಪಾರಿಣಾಮಿಕ ಭಾವಗಳು 2. ಎಲ್ಲ ಸೇರಿಸಿ 17. 17 ಆಗುತ್ತೆ. ಸರಿ ಇದೆ. ಮದಿಶುದ್ಧ ಅವಧಿ ಜ್ಞಾನ ಮಾರ್ಗಣದಲ್ಲಿ ಕ್ಷೀಣ ಮೋಹ ಗುಣಸ್ಥಾನದಲ್ಲಿ ಪರ್ಯಾಪ್ತಕರಲ್ಲಿ 17 ಭಾವಗಳಾಗಲು ಸಾಧ್ಯ. ಎಷ್ಟು? 17 ಭಾವಗಳು. ಹೀಗೆ 4ನೇ ಗುಣಸ್ಥಾನದಿಂದ 12ನೇ ಗುಣಸ್ಥಾನದವರೆಗೆ ಮತಿಶುದ್ಧ ಅವಧಿ ಜ್ಞಾನ ಮಾರ್ಗಣದಲ್ಲಿ ಪರ್ಯಾಪ್ತಕ ಜೀವರಲ್ಲಿ ಆಯಾ ಗುಣಸ್ಥಾನಗಳಲ್ಲಿ ಹೇಳಿರುವ ಭಾವಗಳನ್ನ ತಿಳಿದುಕೊಳ್ಳಬೇಕು. 4ರಲ್ಲಿ ಸಾಮಾನ್ಯ ರೂಪದಿಂದ 4 ಒಟ್ಟು ಸಾಮಾನ್ಯ ರೂಪದಿಂದ 38 ಭಾವಗಳಾಗ್ತವೆ. 4ರಲ್ಲಿ 34, 5ರಲ್ಲಿ 29, 6ರಲ್ಲಿ 28, 7ರಲ್ಲಿ 28, 8ರಲ್ಲಿ 26, 9ರಲ್ಲಿ 26, 10ರಲ್ಲಿ 20, 11ರಲ್ಲಿ 18, 12ರಲ್ಲಿ 17. ಹೀಗೆ ಭಾವಗಳನ್ನ ತಿಳಿದುಕೊಳ್ಳಬೇಕು. ಇದು ವಿಶೇಷ ಚರ್ಚೆ ಮುಗಿಯಿತು. ತಿಳಿತು? ತಿಳಿತು ಭಯ್ಯಾಜಿ. ಇದು ಮತಿಶುದ್ಧ ಅವಧಿ ಜ್ಞಾನ ಮಾರ್ಗಣದ ವಿಷಯ. ಏನಾದ್ರೂ ತಿಳಿಲಿಲ್ಲ ಅಂದ್ರೆ ಹೇಳ್ಬೋದು. ತಿಳಿದಿದೆ ಎಲ್ಲರಿಗೂ? ತಿಳಿದಿದೆ ಭಯ್ಯಾಜಿ. ಒಳ್ಳೆಯದು. ಮುಂದೆ ಹೋದ್ರಿ. 69, ಪೇಜ್ ನಂಬರ್ 69. ಜ್ಞಾನ ಮಾರ್ಗ, ಮನಪರ್ಯಾಯ ಜ್ಞಾನ. ಅದರದ್ದು ವಿಶೇಷತೆ, ಮನಪರ್ಯಾಯ ಜ್ಞಾನವು ಭಾವಪುರುಷವೇದ ಇದ್ದವರಿಗೆ ಆಗುತ್ತದೆ. ಈ ಜ್ಞಾನದ ಸ್ಥಿತಿಗೆ ಪ್ರಥಮೋಪಶಮ ಸಂಯುಕ್ತವು ಇರಲಾರದೆಂಬ ನಿಯಮವಿದೆ. ಮನಪರ್ಯಾಯ ಜ್ಞಾನದಲ್ಲಿ 28 ಭಾವಗಳಿವೆ. ಇವುಗಳ ಸ್ಥಾನಗಳಲ್ಲಿ ಭಾವ ಸಾಮಾನ್ಯ ಗುಣಸ್ಥಾನಗಳ 6ರಿಂದ 9ನೇ ಗುಣಸ್ಥಾನದವರೆಗೆ 3 ಜ್ಞಾನ ಮತ್ತು 2 ವೇದ ಕಡಿಮೆ ಮಾಡಿ ಕ್ರಮವಾಗಿ 26, 24, 24 ಹಾಗೂ ಗುಣಸ್ಥಾನ 10ರಿಂದ 12ರವರೆಗೆ 3 ಜ್ಞಾನ ಕಡಿಮೆ ಮಾಡಿ ಕ್ರಮವಾಗಿ 20, 18, 17 ಭಾವಗಳು ಇರುತ್ತವೆ. ಔಪಶಮಿಕ 2, ಕ್ಷಾಯಿಕ 2, ಕ್ಷಾಯೋಪಶಮಿಕ 11, ಔದಯಿಕ 11, ಪಾರಿಣಾಮಿಕ 2, ಒಟ್ಟು 28 ಭಾವಗಳು. ಮನಃ ಪರ್ಯಾಯ ಜ್ಞಾನ ಮಾರ್ಗಣ. ಜ್ಞಾನ ಮಾರ್ಗಣದಲ್ಲಿ ಇದು ಒಂದು ಮಾರ್ಗಣ. ಮನಃ ಪರ್ಯಾಯ ಜ್ಞಾನ ಅಂದರೆ ಯಾರ ಮನಸ್ಸಿನ ಪರಿಣತಿಯನ್ನ ಸ್ಪಷ್ಟವಾಗಿ ತಿಳಿಯುತ್ತಾರೋ, ಸರಳವಾಗಿರುವ, ವಕ್ರವಾಗಿರುವ, ಚಿಂತಿತವಾದ, ಅರ್ಧ ಚಿಂತಿತವಾದ, ಚಿಂತಿತದೇ ಇರುವ, ಭೂತಕಾಲದ, ಭವಿಷ್ಯತ್ ಕಾಲದ, ವರ್ತಮಾನ ಕಾಲದ ವಿಷಯಗಳನ್ನ ಸ್ಪಷ್ಟವಾಗಿ ತಿಳಿಯುವಂತಹ ಜ್ಞಾನ ಯಾರಲ್ಲಿ ಇದೆಯೋ ಅವರನ್ನ ಮನಃ ಪರ್ಯಾಯ ಜ್ಞಾನಿಗಳು ಅಂತ ಕರೀತಾರೆ. ಅವರ ಆ ಜ್ಞಾನವನ್ನ ಮನಃ ಪರ್ಯಾಯ ಜ್ಞಾನ ಅಂತ ಕರೀತಾರೆ. ಮನಸ್ಸಿನ ಪರ್ಯಾಯಗಳನ್ನ ತಿಳಿಯುವಂಥದ್ದು. ಆದ್ರೆ ನಾವು ಏನು ವಿಚಾರ ಮಾಡಿದ್ದೇವೆ, ಮಾಡೋರಿದ್ದೇವೆ, ಹಿಂದೆ ಮಾಡಿದ್ದೇವೆ ಅಥವಾ ಅರ್ಧ ಮಾಡಿದ್ದೇವೆ, ಮುಂದೆ ಅರ್ಧ ಮಾಡಿ ಇರೋರಿದ್ದೇವೆ, ಹಿಂದೆ ಅರ್ಧ ಮಾಡಿ ಬಿಟ್ಟಿದ್ದೇವೆ, ಅದನ್ನ ಪೂರ್ಣವಾಗಿ ತಿಳಿಯುವಂಥವ್ರು. ಒಟ್ಟಾರೆಯಾಗಿ ಮನಸ್ಸಿನ ಸರಳವಾದಂಥವುಗಳನ್ನು ತಿಳಿಯುತ್ತಾರೆ. ವಕ್ರ ಕುಟಿಲದಲ್ಲಿರುವಂತಹ ವಿಚಾರಗಳನ್ನು ತಿಳಿಯುತ್ತಾರೆ. ಅಂತಹ ಸಾಮರ್ಥ್ಯವುಳ್ಳಂತಹ ಜ್ಞಾನಿಗಳನ್ನ ಮನಃ ಪರ್ಯಾಯ ಜ್ಞಾನಿಗಳು. ಅವರ ಆ ಜ್ಞಾನವನ್ನ ಮನಃ ಪರ್ಯಾಯ ಜ್ಞಾನ ಅಂತ ಕರೀತಾರೆ. ಇದು ಯಾವ ವಸ್ತ್ರಧಾರಿಗೂ ಆಗುವುದಿಲ್ಲ, ನೆನಪಿಟ್ಕೊಳ್ಳಿ. ಮನಃ ಪರ್ಯಾಯ ಜ್ಞಾನ ಕೇವಲ ಯಾರಿಗೆ ಆಗುತ್ತದೆ? ಅಂಬರ ಮುನಿ ಮಹಾರಾಜರಿಗೆ ಮಾತ್ರ ಆಗುವಂಥದ್ದು ಅನ್ನೋದನ್ನ ಮರಿಬಾರ್ದು. ಹಾಗಾಗಿ
ಇಲ್ಲಿ ನಾವು ಚರ್ಚೆ ಮಾಡುವಂತಹದ್ದು ವಿಷಯ ಏನಿದೆ ಅಲ್ಲ, ಇದು ದಿಗಂಬರ ಮುನಿ ಮಹಾರಾಜರಿಗೆ ಅನ್ವಯಿಸುವಂತಹದ್ದು. ಯಾಕೆಂದ್ರೆ ಮನಃ ಪರ್ಯಯ ಜ್ಞಾನ ಮಾರ್ಗಣದಲ್ಲಿ ಬರುವಂತ ವಿಷಯ ಹಾಗೆ ಇದೆ. ಈ ಮನಃ ಪರ್ಯಯ ಜ್ಞಾನ ಪ್ರಥಮೋಪಶಮ ಸಮ್ಯಕ್ತದ ಜೊತೆಗೆ ಆಗುವುದಿಲ್ಲ, ಸ್ತ್ರೀ ವೇದ ನಪುಂಸಕ ವೇದದ ಜೊತೆಗೇನೂ ಆಗುವುದಿಲ್ಲ, ಇನ್ನಿತರ ಪರಿಹಾರ ವಿಶುದ್ಧಿ ಆದಿ ಸಂಯಮದ ಜೊತೆಗೇನೂ ಆಗುವುದಿಲ್ಲ, ಮತ್ತೆ ಅವನ ಜೊತೆಗೆ ಆಗುವುದಿಲ್ಲ. ಆಯ್ತಲ್ಲ, ಆಹಾರಕ ಶರೀರ ಆಹಾರಕ ಶರೀರದ ಜೊತೆಗೇನೂ ಆಗುವುದಿಲ್ಲ. ಹೀಗೆ ಇದರದೊಂದು ವಿಶೇಷತೆ ಇದೆ. ಇನ್ನು ಇದರ ಜೊತೆಗೆ ಯಾವ ಯಾವ ಭಾವಗಳಾಗಬಹುದು ಮನಃ ಪರ್ಯಯ ಜ್ಞಾನ ಮಾರ್ಗಣದ ಜೊತೆಗೆ ಸಾಮಾನ್ಯ ರೂಪದಿಂದ ಇದು ಚರ್ಚೆ ಇರೋದು. ಆಮೇಲೆ ವಿಶೇಷ ಚರ್ಚೆ ಹೇಳ್ತಾರೆ. ಸಾಮಾನ್ಯದಿಂದ ಅಂದ್ರೆ ಎಲ್ಲಿಂದ ಎಲ್ಲಿ ತನಕ ಮನಃ ಪರ್ಯಯ ಜ್ಞಾನ ಇರಬಹುದು? 6ನೇ ಗುಣಸ್ಥಾನದಿಂದ 12ನೇ ಗುಣಸ್ಥಾನದ ತನಕ, ಅಲ್ಲಿ ತನಕ ಎಲ್ಲಾ ಸೇರಿ ಹೇಳ್ತಿದ್ದಾರೆ ಅಂದ್ರೆ ಅದು ಸಾಮಾನ್ಯ. ಒಂದೊಂದೇ ತಗೊಂಡು ಹೇಳ್ತಿದ್ದಾರೆ ಅಂದ್ರೆ ಅದು ವಿಶೇಷ. ತಿಳಿತು? ಔಪಶಮಿಕ ಭಾವಗಳು ಸಾಮಾನ್ಯದಲ್ಲಿ ಹೇಳಿ, ಸಾಮಾನ್ಯ ಚರ್ಚೆ ಇದೆ 6ರಿಂದ 12 ತನಕ. ಔಪಶಮಿಕ ಭಾವ ಇರ್ಬಹುದೇನಿಲ್ಲೋ? ಇರ್ಬೋದು. 8ರಿಂದ ಮುಂದೆ ಔಪಶಮಿಕ ಇರ್ಬೋದಲ್ಲ. ಔಪಶಮಿಕ ಸಮ್ಯಕ್ತ ಭಾವನೂ ಇದೆ, ಚಾರಿತ್ರ ಭಾವನೂ ಇದೆ. ಕ್ಷಾಯಿಕ ಸಮ್ಯಕ್ತ ಭಾವ, ಕ್ಷಾಯಿಕ ಚಾರಿತ್ರ ಭಾವನೂ ಇದೆ. 8ರಿಂದ ಸಂಭವ ಇದೆ ಮುಂದೆ. ಕ್ಷಾಯೋಪಶಮಿಕ ಭಾವಗಳು, ಕ್ಷಾಯೋಪಶಮಿಕ ಭಾವದಲ್ಲಿ ಜ್ಞಾನ ಎಷ್ಟು ನೋಡು? ಒಂದೇ ಇರೋದು. ಮನಃ ಪರ್ಯಯ ಜ್ಞಾನದ ಮಾತ್ರ ವಿಷಯ ನಡೆದಿದೆ, ಹಾಗಾಗಿ ಅದು ಸ್ವಯಂ ಕೂಡ ಅದು ಮಾರ್ಗಣ ಇದೆ. ಈ ಒಂದು ಮನಃ ಪರ್ಯಯ ಜ್ಞಾನ ಇರುವಾಗ ಅಜ್ಞಾನ ಇದೆಯೇನು ಕ್ಷಾಯೋಪಶಮಿಕ ಭಾವದಲ್ಲಿ? ಇರುವುದಿಲ್ಲ. ದರ್ಶನಗಳೆಷ್ಟಿರ್ಬೋದು? 3 ಇರಲು ಸಾಧ್ಯ. ತಿಳಿತು? ನೋಡ್ರಿ, ಒಮ್ಮೊಮ್ಮೆ ಜೀವಕ್ಕೆ ಹೇಗಾಗಿರ್ತದೆ ಅಂತಂದ್ರೆ ಮತಿಶುದ್ಧ ಮನಃ ಪರ್ಯಯ ಇಷ್ಟೇ ಜ್ಞಾನ ಇರಲಿಕ್ಕೆ ಸಾಧ್ಯ. ಅವಧಿ ಜ್ಞಾನ ಇರಬೇಕು ಅಂತ ಏನಿರೋದಿಲ್ಲ. ಅವಧಿ ಜ್ಞಾನ ಆದ್ಮೇಲೆನೆ ಮನಃ ಪರ್ಯಯ ಜ್ಞಾನ ಆಗ್ತದೆ ಅಂತ ಹೀಗೇನು ನಿಯಮ ಇಲ್ಲ. ಆವಾಗ ಅವಧಿ ದರ್ಶನ ಇರಬಹುದೇನೋ? ಇರುತ್ತೆ. ಮತಿಶುದ್ಧ ಮನಃ ಪರ್ಯಯ ಜ್ಞಾನ ಮಾತ್ರ ಇರುವಾಗ ಅವಧಿ ದರ್ಶನ ಇರುತ್ತೇನೋ? ಇರಲ್ಲ. ದರ್ಶನ ಇರಲ್ಲ. ಯಾಕಿರೋದಿಲ್ಲ ಅಂದ್ರೆ ಅವಧಿ ಜ್ಞಾನದ ಜೊತೆಗೇನೆ ಅವಧಿ ದರ್ಶನ ಇರೋದು. ಅವಧಿ ದರ್ಶನಕ್ಕೂ ಮನಃ ಪರ್ಯಯ ಜ್ಞಾನಕ್ಕೂ ಯಾವುದೇ ಸಂಬಂಧ ಇಲ್ಲ. ಇಲ್ಲಿ ಹೇಳಿದ್ದಾರೆ ಅಂದ್ರೆ ಮ್ಯಾಕ್ಸಿಮಮ್ ಸಾಧ್ಯತೆ ಇರ್ತದಲ್ಲ, ಮನಃ ಪರ್ಯಯ ಜ್ಞಾನ ಮತಿಶುದ್ಧ ಅವಧಿಯ ಜೊತೆಗೆ ಇರುವಂತ ಸಾಧ್ಯತೆ ಇರಲ್ಲ. ಅದು ಟೋಟಲ್ ಸಾಧ್ಯತೆ, ಹೆಚ್ಚಿಂದ್ರೆ ಹೆಚ್ಚು ಇರಲಿಕ್ಕೆ ಸಾಧ್ಯತೆ. ಆ ಸಾಧ್ಯತೆ ಅನುಸಾರವಾಗಿ ಇಲ್ಲಿ 3 ದರ್ಶನಗಳಿರಲು ಸಾಧ್ಯ ಅಂತ ತಿಳ್ಕೋಬೇಕು. ಅವಧಿ ಜ್ಞಾನ ಇಲ್ಲದೆ ಮನಃ ಪರ್ಯಯ ಜ್ಞಾನ ಇದೆ ಅಂತಂದ್ರೆ ಅಲ್ಲಿ ಅವಧಿ ದರ್ಶನ ಇರುವ ಸಂಭವ ಇಲ್ಲ. ಇದೊಂದು ವಿಶೇಷವಾದ ಸಂಗತಿಯನ್ನ ತಿಳ್ಕೋಬೇಕು. ತಿಳಿತು? ಭಯ್ಯಾಜಿ 4 ಜ್ಞಾನನೂ ಕೂಡ ಇರ್ಬೋದಾ ಭಯ್ಯಾಜಿ? ಹೆಚ್ಚಂದ್ರೆ 4 ಇರ್ಬೋದು. 4 ಜ್ಞಾನನೂ ಒಟ್ಟಿಗೆ ಇರ್ಬೋದಲ್ವಾ ಒಂದೊಂದ್ ಸಮಯದಲ್ಲಿ? ಇರ್ಬೋದು. ಆ ಅಪೇಕ್ಷಾದಿಂದನೇ 3 ದರ್ಶನಗಳನ್ನ ಹೇಳಿದ್ದಾರೆ. ಜ್ಞಾನದ ಸ್ವಲ್ಪ ವಿಶೇಷತೆ ಕೊಟ್ಟಾರೆ. ಹೇಳ್ರಿ. ಜ್ಞಾನವು ಕ್ಷಯೋಪಶಮಿಕ ಭಾವವಾಗಿದೆ. ಆದ್ದರಿಂದ ಯಾರದಾದರೂ ಮತೀಕೃತ ಮನಃ ಪರ್ಯಾಯ ಜ್ಞಾನ ಮತ್ತು ಯಾರದಾದರೂ ಮತೀಕೃತ ಅವಧಿ ಮನಃ ಪರ್ಯಾಯ ಜ್ಞಾನದ ಕ್ಷಯೋಪಶಮ ಇರುತ್ತದೆ. ಹೇಳಿದ್ದಾರೆ ನೋಡ್ರಿ. ಯಾರಿಗಾರೆ ಅಂದ್ರೆ ಕೆಲವರಿಗೆ ಮತಿಶುದ್ಧ ಮನಃ ಪರ್ಯಾಯ ಮಾತ್ರನೂ ಇರ್ಬೋದು, ಕೆಲವರಿಗೆ ಮತಿಶುದ್ಧ ಅವಧಿ ಮನಃ ಪರ್ಯಾಯ 4 ಇರ್ಬೋದು. ಹೀಗೆ ಮನಃ ಪರ್ಯಾಯ ಇರ್ಬೇಕು ಅಂತಂದ್ರೆ ಅವಧಿ ಇರಲೇಬೇಕು ಅನ್ನುವಂಥದ್ದೇನು ಕಡ್ಡಾಯ ಇಲ್ಲ. ಆದ್ರೆ ಮತಿಶುದ್ಧ ಇರಲಾರದೆ ಮುಂದಿನ ಯಾವುದೂ ಇಲ್ಲ. ಮತಿಶುದ್ಧ ಇದು ಬೇಸ್.
ಅವಧಿ ಜ್ಞಾನ ಆದ್ರೂ ಮಾಡ್ಕೊಳ್ಬಹುದು, ಮನಪರ್ಯ ಜ್ಞಾನ ಆದ್ರೂ ಮಾಡ್ಕೋಬಹುದು, ಇಲ್ಲ ನಾಲ್ಕನ್ನು ಮಾಡ್ಕೋಬಹುದು. ತಿಳಿತಲ್ಲ? ತಿಳಿತು ಬೇರೆ. ಇನ್ನ ಕ್ಷಾಯಿಕದಲ್ಲಿ ಎರಡು ಭಾವ, ಕ್ಷಾಯಿಕ ಸಮ್ಯಕ್ತ್ವ, ಕ್ಷಾಯಿಕ ಚಾರಿತ್ರ ಭಾವ ಇರಲು ಸಾಧ್ಯ. ಕ್ಷಾಯೋಪಶಮಿಕ ಭಾವಗಳಲ್ಲಿ ಒಂದು ಜ್ಞಾನ, ಮನಪರ್ಯ ಜ್ಞಾನ, ಅಜ್ಞಾನ ಇರುವುದಿಲ್ಲ. ಮೂರು ದರ್ಶನಗಳು ಇರಲು ಸಾಧ್ಯ. ಲಬ್ಧಿಗಳು 5 ಇರುತ್ತವೆ. ಕ್ಷಾಯೋಪಶಮಿಕ ದಾನ, ಕ್ಷಾಯೋಪಶಮಿಕ ಲಾಭ, ಕ್ಷಾಯೋಪಶಮಿಕ ಭೋಗ, ಕ್ಷಾಯೋಪಶಮಿಕ ಉಪಭೋಗ, ಕ್ಷಾಯೋಪಶಮಿಕ ವೀರ್ಯ. ಹೀಗೆ 5 ಲಬ್ಧಿ ಭಾವಗಳು ಇರಲು ಸಾಧ್ಯ. ಮನಪರ್ಯ ಜ್ಞಾನ ಮಾರ್ಗಣದಲ್ಲಿ ಕ್ಷಾಯೋಪಶಮಿಕ ಸಮ್ಯಕ್ತ ಭಾವ ಇರಬಹುದೇನು? ಇರಬಹುದು. ಯಾಕೆ ಅಂತಂದ್ರೆ 6 ಮತ್ತು 7ನೇ ಗುಣಸ್ಥಾನದಲ್ಲಿ ಕ್ಷಾಯೋಪಶಮಿಕ ಸಮ್ಯಕ್ತ ಇರಲಿಕ್ಕೆ ಸಾಧ್ಯತೆ ಇದೆ. ಮತ್ತು ಕ್ಷಾಯೋಪಶಮಿಕ ಚಾರಿತ್ರ ಭಾವನೂ ಇರಬಹುದು. ಯಾಕೆಂದ್ರೆ 6 ಮತ್ತು 7ರಲ್ಲಿ ಕ್ಷಾಯೋಪಶಮಿಕ ಚಾರಿತ್ರವೇ ಇರ್ತದೆ. ಇನ್ನು ಸಂಯಮ ಮನಪರ್ಯ ಜ್ಞಾನದ ಜೊತೆಗೆ ಇರುವುದಿಲ್ಲ. ಕ್ಷಾಯೋಪಶಮಿಕ ಭಾವಗಳು ಎಷ್ಟಾದವು? 11. ಎಷ್ಟು? 11. ಸರಿ ಇದೆ. ಇನ್ನು ಔದಯಿಕ ಭಾವಗಳು ಯಾವ ಯಾವ ಉದಯದಲ್ಲಿವೆ ಕರ್ಮಗಳು ನೋಡು. ಮನಪರ್ಯ ಜ್ಞಾನ ಆಗಿರುವಂತಹ ಜೀವ ಯಾವ ಗತಿಯ ಜೀವ ಇರ್ತದೆ? ಮನುಷ್ಯ ಗತಿಯ ಜೀವ ಇರ್ತದೆ. ಕಷಾಯಗಳು ಎಷ್ಟಿರಬಹುದು? 4 ವೇದ ಯಾವುದಿದೆ? ಒಂದೇ ವೇದ ಅಂತ ತಿಳ್ಕೋಬೇಕು. ಮಿಥ್ಯಾದರ್ಶನ ಇರುವುದಿಲ್ಲ. ಅಜ್ಞಾನ ಭಾವ ಇದೆ, ಉದಯದಲ್ಲಿದೆ. ಕೇವಲ ಜ್ಞಾನ ಆಗಿಲ್ಲ, ಅದಕ್ಕೆ ಕರ್ಮದ ಉದಯ ಇದೆ, ಅದಕ್ಕೆ ಜ್ಞಾನ ಭಾವ ಇದೆ, ಔದಯಿಕ ಭಾವ. ಅಸಂಯಮ ಇರುವುದಿಲ್ಲ, ಅಸಿದ್ಧತ್ವ ಇದೆ. ವೇಷಗಳಲ್ಲಿ 3 ಶುಭ ನೇಷಗಳು ಇರ್ತವೆ. ಔದಯಿಕ ಭಾವಗಳು ಎಷ್ಟಾದವು? 2 ಪಾರಿಣಾಮಿಕ ಭಾವಗಳನ್ನು ಸೇರಿಸಿ 28. ಸರಿ ಇದೆ. 28 ಭಾವಗಳು. ಯಾಕೆಂದ್ರೆ ಮನಪರ್ಯ ಜ್ಞಾನದ ಜೊತೆಗೆ ಸ್ತ್ರೀವೇದ, ನಪುಂಸಕವೇದ ಇರುವುದಿಲ್ಲ. ಭಾವ ಪುರುಷ ವೇದ ಇದ್ದವರಿಗೆ ಮನಪರ್ಯ ಜ್ಞಾನ ಆಗುವುದು. ಹೀಗೆ ನಿಯಮ ಇದೆ. ಇನ್ನೊಮ್ಮೆ ಎಲ್ಲಿ ಬೆಳೆಯುತ್ತೀಗ? ಸ್ತ್ರೀ ವೇದ ಭಾವದಿಂದ ಸ್ತ್ರೀ ವೇದ, ಭಾವದಿಂದ ನಪುಂಸಕ ವೇದ ಉದಯದಲ್ಲಿರುವ ಜೀವರಿಗೆ ಮನಪರ್ಯ ಜ್ಞಾನ ಆಗುವುದಿಲ್ಲ. ಅದಕ್ಕಾಗಿ ವೇದ ಭಾವ ಒಂದು ಪುರುಷ ವೇದ ಭಾವ ಉದಯಕ್ಕೆ ಇರುತ್ತದೆ. ತಿಳಿಯಿತು? ಎಷ್ಟು ಭಾವ ಬಂತು? 28 ಭಾವ. 28 ಭಾವಗಳು. ಸರಿ ಇದೆ. ಇದು ಸಾಮಾನ್ಯವಾದಂತ ವಿಷಯ. ಇದು ವಿಶೇಷವಾಗಿ ತಿಳ್ಕೊಳ್ಳುವುದಾದ್ರೆ ಮನಪರ್ಯ ಜ್ಞಾನ ಎಷ್ಟೇ ಗುಣಸ್ಥಾನಗಳು ಇರುತ್ತೆ? 6ರವರೆಗೆ. ಅವಧಿ ಜ್ಞಾನ ಮನಪರ್ಯ 2 6ರಿಂದ 12ರವರೆಗೂ ಇರುತ್ತೆ. ಅವಧಿ ಜ್ಞಾನ 4ರಿಂದ 12. 4ರಿಂದ. ಮನಪರ್ಯ ಜ್ಞಾನ 6ನೇ ಗುಣಸ್ಥಾನದಿಂದ 12ನೇ ಗುಣಸ್ಥಾನದ ತನಕ. ಸರಿ. 4ರಿಂದ 12ರವರೆಗೆ ಯಾವ್ದಿರೋದು? ಅವಧಿ ಜ್ಞಾನನ? ಅವಧಿ ಜ್ಞಾನ. ಅವಧಿ ಜ್ಞಾನ. ಇನ್ನು 6ನೇ ಗುಣಸ್ಥಾನದಲ್ಲಿ ಎಷ್ಟು ಭಾವಗಳು, 7ನೇ ಗುಣಸ್ಥಾನದಲ್ಲಿ ಎಷ್ಟು ಭಾವಗಳು ಮನಪರ್ಯ ಜ್ಞಾನದ ಜೊತೆಗೆ ಆಗಲು ಸಾಧ್ಯ, ಅದನ್ನ ನೋಡ್ಬೇಕು. ನೋಡ್ರಿ,
ಆ ಅವಧಿ ಜ್ಞಾನ 4ರಿಂದ 12ರವರೆಗೆ ಇರುತ್ತೆ ಬಯಚೆ. ಹೌದು. ಸರಿ. ಅವಧಿ ಜ್ಞಾನ ಸಮ್ಯಕ್ತ್ವ ಮಾತ್ರದ ಜೊತೆಗೆ ಇರ್ತದೆ, ಹಾಗಾಗಿ 4ರಿಂದ ಇದೆ, 4, 5 ಹೀಗೆ. ಆದ್ರೆ ಮನಃ ಪರಿಜ್ಞಾನ ಸಮ್ಯಕ್ತ್ವ ಮಾತ್ರದ ಜೊತೆಗೆ ಇರುವುದಿಲ್ಲ, ರತ್ನತ್ರಯದ ಜೊತೆಗೆ ಇರ್ತದೆ. ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ 3 ಇರುವಲ್ಲಿಯೇ ಇರುವುದದು. ತಿಳಿದ್ರಿ? ರತ್ನತ್ರಯದ ಜೊತೆಲಿ ಇರುತ್ತೆ, ಅವಧಿ ಜ್ಞಾನ ಸಮ್ಯಕತ್ವದ ಜೊತೆಲಿ ಇರುತ್ತೆ. ಸರಿ. ಮನಪರ್ಯಾಯ ಜ್ಞಾನವು ಪ್ರಥಮೋಪಶಮ ಸಮ್ಯಕ್ತದಲ್ಲಿ ಇರೋದಿಲ್ಲ ಅಂತ ಹೇಳಿದ್ರೆ, ಆದ್ರೆ ದ್ವಿತೀಯೋಪಶಮ ಸಮ್ಯಕ್ತ್ವ 8ನೇ ಗುಣಸ್ಥಾನದಿಂದ ಚಾಲು ಆಗ್ತದಲ್ಲ, ಮತ್ತೆ 6ನೇ ಗುಣಸ್ಥಾನದಿಂದ ಮನಪರ್ಯಾಯ ಜ್ಞಾನ ಹೇಗೆ? 6ನೇ ಗುಣಸ್ಥಾನದಲ್ಲಿ ಕ್ಷಾಯೋಪಶಮಿಕ ಸಮ್ಯಕ್ತ್ವ ಇದೆ, ಕ್ಷಾಯಿಕ ಸಮ್ಯಕ್ತ್ವ ಇದೆ. ಮತ್ತಿನ್ನ ಅಲ್ಲಿ 2 ಭಾವಗಳನ್ನ ಯಾಕೆ ಹೇಳಿದ್ದಾರೆ ಅಂದ್ರೆ, ಸಾಮಾನ್ಯ ವಿಷಯದಲ್ಲಿ 6ರಿಂದ 12ರ ಲೆಕ್ಕ ಬರ್ತದೆ, ಅದಕ್ಕೆ ಮಧ್ಯದಲ್ಲಿ 8, 9 ಎಲ್ಲ ಬರ್ತಾವಲ್ಲ, ಅದಕ್ಕೆ ದ್ವಿತೀಯೋಪಶಮ ಸಮ್ಯಕ್ತ್ವ ಅದು ಒಂದು ಭಾವ, ಆಮೇಲೆ ಔಪಶಮಿಕ ಚಾರಿತ್ರ ಭಾವ, ಅವು 2 ಭಾವಗಳನ್ನ 8, 9, 10, 11ರ ಲೆಕ್ಕದಲ್ಲಿ ಹಿಡಿದಿದ್ದಾರೆ. ಮನಪರ್ಯಾಯ ಜ್ಞಾನದ ಜೊತೆಗೆ ದ್ವಿತೀಯೋಪಶಮ ಸಮ್ಯಕ್ತ್ವ ಇರಬಹುದು ಅಂತ ಇರಬಹುದು. ಅದೇ ಶ್ರೇಣಿಯಲ್ಲಿ 8, 9, 10, 11ರಲ್ಲಿ ಇರಬಹುದು. ದ್ವಿತೀಯೋಪಶಮದ ಅಪೇಕ್ಷೆಯಿಂದ 2 ಔಪಶಮಿಕ ಚಾರಿತ್ರ ಮತ್ತೆ ಸಮ್ಯಕ್ತ್ವ ಇವಾಗ ಕೇವಲ 6ನೇ ಗುಣಸ್ಥಾನದ ಅಪೇಕ್ಷದಿಂದ ಚರ್ಚೆ. ಮನಃ ಪರ್ಯಾಯ ಜ್ಞಾನ ಮಾರ್ಗಣದಲ್ಲಿ ಪ್ರಮತ್ತ ವಿರತ ಗುಣಸ್ಥಾನದಲ್ಲಿ ಯಾವ ಭಾವಗಳು ಆಗಬಹುದು ಅನ್ನೋದನ್ನ ನೋಡ್ರಿ. ಔಪಶಮಿಕ ಭಾವಗಳು 1 ಆಗುವುದಿಲ್ಲ. ಕ್ಷಾಯಿಕ ಭಾವ, ಕ್ಷಾಯಿಕ ಸಮ್ಯಕ್ತ್ವ ಭಾವ 1 ಇರಬಹುದು. ತಿಳಿತು? ಕ್ಷಾಯಿಕ ಚಾರಿತ್ರ ಭಾವ 6ನೇದ್ರಲ್ಲಿ ಇರೋದಿಲ್ಲ. ಕ್ಷಾಯೋಪಶಮಿಕ ಭಾವಗಳಲ್ಲಿ ಜ್ಞಾನ ಮಾರ್ಗಣ ಯಾವುದಿದೆ ಅದು ಒಂದೇ. ಮನಃ ಪರ್ಯಾಯ ಜ್ಞಾನ 1 ಲೆಕ್ಕದಲ್ಲಿ ಇದೆ, ಮನಃ ಪರ್ಯಾಯ ಜ್ಞಾನ ಅದೊಂದು ಸ್ವಯಂ. ಆಮೇಲೆ ಅಜ್ಞಾನ ಭಾವ 1 ಇರುವುದಿಲ್ಲ. ದರ್ಶನಗಳು 3 ಇರಲಿಕ್ಕೆ ಸಾಧ್ಯ. ಯಾಕೆಂದ್ರೆ ಮನಃ ಪರ್ಯಾಯ ಜ್ಞಾನ ಮತಿಶುದ್ಧಾವಧಿ ಮನಃ ಪರ್ಯಾಯ ಹೀಗೆ 4 ಇರಲಿಕ್ಕೆ ಸಾಧ್ಯ ಇದೆ. ಲಬ್ಧಿಗಳು 5 ಇವೆ. 6ನೇ ಗುಣಸ್ಥಾನದ ಚರ್ಚೆ ಇದೆ. ಕ್ಷಾಯೋಪಶಮಿಕ ಸಮ್ಯಕ್ತ್ವ ಭಾವ ಇರಬಹುದು, ಕ್ಷಾಯೋಪಶಮಿಕ ಚಾರಿತ್ರ ಭಾವ ಇರಬಹುದು, ಇದೆ. ಕ್ಷಾಯೋಪಶಮಿಕ ಸಮ್ಯಕ್ತ್ವ ಭಾವ ಇರುವುದಿಲ್ಲ. ಈಗ ಹೇಳಿ, ಭಾವಗಳೆಷ್ಟಾಯ್ತು? ಕ್ಷಾಯೋಪಶಮಿಕದ್ದು 1 ಜ್ಞಾನ, 3 ದರ್ಶನ, 4, 5 ಲಬ್ಧಿ, 9 1 ಸಮ್ಯಕ್ತ್ವ, 1 ಚಾರಿತ್ರ, 11 ಭಾವ. ಕ್ಷಾಯೋಪಶಮಿಕದ 11. ಇನ್ನು ಔದೈಕ ಭಾವದಲ್ಲಿ ಮನುಷ್ಯ ಗತಿ 1 ಉದಯಕ್ಕಿದೆ ಗತಿಯಲ್ಲಿ, ಅಲ್ಲಿ ಮಾತ್ರ ಜೀವಗಳು ಈ ಜ್ಞಾನವನ್ನ ಹೊಂದಿರ್ತವೆ. ಕಷಾಯಗಳು 4 ಇವೆ. ವೇದದಲ್ಲಿ ಪುರುಷ ವೇದ ಇದೆ 1. ಮಿಥ್ಯಾದರ್ಶನ ಇರುವುದಿಲ್ಲ. ಅಜ್ಞಾನ ಇದೆ, ಅಸಂಯಮ ಇರುವುದಿಲ್ಲ. ಅಸಿದ್ಧತ್ವ ಇದೆ. ಲೇಷದಲ್ಲಿ 3 ಶುಭಲೇಷಗಳು ಇರಲು ಸಾಧ್ಯ. ಔದೈಕ ಭಾವ ಎಷ್ಟಾಯ್ತು ಹೇಳಿ? 11. 1 ಗತಿ, 4 ಕಷಾಯ, 5 1 ವೇದ, 6 1 ಅಜ್ಞಾನ, 7 1 ಅಸಿದ್ಧತ್ವ, 8 3 ಲೇಷ, 11 ಭಾವ. ಆಮೇಲೆ 2 ಪಾರಿಣಾಮಿಕ ಭಾವಗಳನ್ನ ಸೇರಿಸಬೇಕು, ಭವ್ಯತ್ವ, ಜೀವತ್ವ. ಎಲ್ಲ ಸೇರಿ ಹೇಳಿ ಎಷ್ಟಾಯ್ತು? ಇನ್ನೊಮ್ಮೆ ಮಾಡಿ ಲೆಕ್ಕ. 24 ನೋಡಿ ಮೇಲೆ ಎಷ್ಟಿದೆ? 20. ಕ್ಷಾಯಿಕ ಸಮ್ಯಕ್ತ್ವ ಭಾವ ಇರ್ಲಿಕ್ಕೆ ಸಾಧ್ಯ ಇದೆ, ಅದು 1. ಕ್ಷಾಯೋಪಶಮಿಕದಲ್ಲಿ ಎಷ್ಟು ಬಂದಿದೆ? 11 12 ಆಯ್ತು.
ಹನ್ನೆರಡ 11 ಅಂತ ಹೇಳಿದ್ದ ಅವಾಗಲೇ. ಶಾಯಿಕ ಸೇರಿ 11 ಶಾಯಿಕ ಸಮ್ಮಿಶ್ರ ಸೇರಿ ನೋಡಿ, ಕ್ಷಾಯಿಕ ಸಮ್ಯಕ್ತ್ವ ಒಂದು, ಕ್ಷಾಯೋಪಶಮಿಕದಲ್ಲಿ ನೋಡಿ ಇನ್ನೊಂದು ಸರಿ ನೋಡಿ, ಒಂದು ಜ್ಞಾನ, 3 ದರ್ಶನ 4 ಆಯ್ತು, 5 ಲಬ್ಧಿ 9, ಒಂದು ಸಮ್ಯಕ್ತ್ವ 10, ಒಂದು ಚಾರಿತ್ರ 11. ಅಂದ್ರೆ ಕ್ಷಾಯೋಪಶಮಿಕದಲ್ಲಿ 11 ಭಾವ, ಕ್ಷಾಯಿಕದಲ್ಲಿ 1 ಸಮ್ಯಕ್ತ್ವ 12 ಆಯ್ತು. ಔದೈಕದಲ್ಲಿ ನೋಡಿ, ಔದೈಕದಲ್ಲಿ ಎಷ್ಟು ಭಾವ ಬಂದಿದೆ? 11 12 11 ಎಷ್ಟು? 23. 23 ಆಮೇಲೆ 2 ಪಾರಿಣಾಮಿಕ ಭಾವಗಳನ್ನು ಸೇರಿಸಬೇಕು. 25. 25 ಬಂತ? 25 ಅಲ್ಲಿ 26 ಕೊಟ್ಟಿದಾರಲ್ಲ, 26 ಕೊಟ್ಟಿದ್ದಾರೆ. ನೋಡಿ ಯಾವ್ದು ಬಿಟ್ಟಿರ್ತೇವೆ ವಿಚಾರ ಮಾಡಿ. ವೇದ ವೇದ ಒಂದಿದೆ ಅಲ್ಲ, ಔದೈಕ ಇನ್ನೊಂದ್ಸಲಿ ಹೇಳು. ನೋಡಿ ಅಲ್ಲಿ ಬೈಬಲ್ ಇದೆ, ಒಂದು ಗತಿ ಇದೆ, ಮನುಷ್ಯ ಗತಿ. ಆಮೇಲೆ ಕಷಾಯಗಳು 4 ಇದೆ, ಒಂದು ಭಾವ ಪುರುಷ ವೇದ, ಮಿಥ್ಯಾ ದರ್ಶನ ಇರುವುದಿಲ್ಲ, ಅಜ್ಞಾನ ಇದೆ, ಅಸಂಯಮ ಇರುವುದಿಲ್ಲ, ಅಸಿದ್ಧತ್ವ ಇದೆ, 3 ಲೇಷಗಳು ಇವೆ, 4, 5, 6, 11. ಒಂದೇನು ಮಿಸ್ ಆಗ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಧಾರ್ಮಿಕದಲ್ಲಿ ಯಾವುದಿರುತ್ತೆ, ಯಾವುದು ಇರುವುದಿಲ್ಲ. ಸದ್ಯಕ್ಕೆ 25 ಭಾವಗಳು ಅಂತಾನೆ ತಿಳ್ಕೊಳ್ಳಿ, ಮುಂದೆ ನೋಡೋಣ ಎಲ್ಲಾದ್ರೂ ಹತ್ತದೆ ಏನು ಲೆಕ್ಕ. ಶಾಯಿಕ ಭಾವ ಎಷ್ಟು ಇರುತ್ತದೆ? ಕ್ಷಾಯಿಕ ಭಾವ 1, ಕ್ಷಾಯಿಕ ಸಮ್ಯಕ್ತ್ವ ಭಾವ ಇರುತ್ತೆ. ಕ್ಷಾಯಿಕ ಚಾರಿತ್ರ ಭಾವ ಇರುವುದಿಲ್ಲ 6ನೇ ಗುಣಸ್ಥಾನದಲ್ಲಿ. ಕ್ಷಾಯೋಪಶಮಿಕ ಭಾವದಲ್ಲಿ ಮನಪರಿಜ್ಞಾನ ಇದೆ. ಔಪಶಮಿಕ ಸಮ್ಯಕ್ತ್ವ ಇರೋದಿಲ್ವ ಅಲ್ಲಿ? ಆಮೇಲೆ ಔದೈಕ ಭಾವದಲ್ಲಿ 1 ಗತಿ, 4 ಕಷಾಯ, 1 ವೇದ, ಅಜ್ಞಾನ ಇದೆ, ಮಿಥ್ಯಾದರ್ಶನ ಇಲ್ಲ, ಅಸಂಯಮ ಇಲ್ಲ, ಅಸಿದ್ಧತ್ವ ಇದೆ, ಲೇಷ 3 ಇದೆ, 3 ಇವೆ, ಶಿವಲೇಷ 3 ಇದೆ, 2 ಪಾರಿಣಾಮಿಕ ಭಾವ. ಸದ್ಯಕ್ಕೆ 25 ಲೆಕ್ಕ ಹಿಡ್ಕೊಳ್ಳಿ, ಮುಂದೆ ತಿಳಿದ್ರೆ ನೋಡೋಣ. ಈಗ ಲೆಕ್ಕದಲ್ಲಿ ಅಂತ 25 ಬಂದಿದೆಯಲ್ಲ, ಇದೇನು ಅನ್ನೋದನ್ನ ಇನ್ನೊಂದ್ಸರಿ ಆಮೇಲೆ ಕ್ಲಿಯರ್ ಮಾಡ್ಕೊಳ್ಳೋಣ. ಇದು ನೆನ್ಪಿಟ್ಕೊಳ್ಳಿ, ಇಲ್ಲ ನೋಟ್ ಮಾಡ್ಕೊಳ್ಳಿ, ಇಲ್ಲಾದ್ರೂ ತಿಳಿದ್ರಿ? ಇನ್ನ 7ನೇ ಗುಣಸ್ಥಾನದಲ್ಲಿ, 7ನೇ ಗುಣಸ್ಥಾನವು ಕೂಡ ಇದರಂತೆಯೇ ಬರ್ತದೆ. ಮನಪರೇ ಜ್ಞಾನ ಮಾರ್ಗಣದಲ್ಲಿ, ಅಪ್ರಮತ್ತ ವಿರತ ಗುಣಸ್ಥಾನದಲ್ಲಿ ಔಪಶಮಿಕ ಭಾವಗಳು ಯಾವುದೂ ಇಲ್ಲ. ಯಾಕಂದ್ರೆ ಮನಪರೇ ಜ್ಞಾನದ ಜೊತೆಗೆ ಔಪಶಮಿಕ ಭಾವಗಳು, ಪ್ರಥಮೋಪಶಮ ಭಾವ ಇಲ್ಲ. ಇನ್ನು ದ್ವಿತೀಯೋಪಶಮಾದಿಗಳು 8ರಿಂದ ಇದೆ, ಹಾಗಾಗಿ ಔಪಶಮಿಕ ಭಾವ ಇಲ್ಲ. ಆಮೇಲೆ ಕ್ಷಾಯಿಕ ಭಾವಗಳು 1 ಇದೆ, ಕ್ಷಾಯಿಕ ಸಂಯುಕ್ತ ಭಾವ ಇರಬಹುದು. ಕ್ಷಾಯೋಪಶಮಿಕ ಭಾವಗಳಲ್ಲಿ ಕ್ಷಾಯೋಪಶಮಿಕ ಜ್ಞಾನ ಅಂದ್ರೆ ಸ್ವಯಂ ಮನಪರಿ ಜ್ಞಾನ ಇದೆ, ಅಜ್ಞಾನ ಇರೋದಿಲ್ಲ, ಇರುವುದಿಲ್ಲ,
ಮೂರು ದರ್ಶನಗಳಿರಲು ಮೂರು ಸಾಧ್ಯ, ದರ್ಶನ ಇದೆ. 5 ಲಬ್ಧಿಗಳಿರಲು ಸಾಧ್ಯ. ಕ್ಷಾಯೋಪಶಮಿಕ ಸಮ್ಯಕ್ತ ಭಾವ ಸಂಯುಕ್ತ ಇರಬಹುದು, ಕ್ಷಾಯೋಪಶಮಿಕ ಚಾರಿತ್ರ ಭಾವ ಇರಬಹುದು, ಕ್ಷಾಯೋಪಶಮಿಕ ಸಂಯಮ ಭಾವ ಇರುವುದಿಲ್ಲ. ಕ್ಷಾಯೋಪಶಮಿಕ ಭಾವಗಳೆಷ್ಟಾದವು? 11. 11. ಔದಯಿಕ ಭಾವದಲ್ಲಿ ಒಂದು ಮನುಷ್ಯಗತಿ ಇದೆ, 4 ವೇದಗಳಿವೆ, 4 ಕಷಾಯಗಳಿವೆ. ವೇದದಲ್ಲಿ ಭಾವಪುರುಷ ವೇದ ಇದೆ. ಮಿಥ್ಯಾದರ್ಶನ ಇರುವುದಿಲ್ಲ, ಅಜ್ಞಾನ ಇದೆ, ಅಸಂಯಮ ಇರುವುದಿಲ್ಲ, ಅಸಿದ್ಧತ್ವ ಇದೆ, 3 ಶುಭಲೇಶಗಳಿರಲು ಸಾಧ್ಯ. ಆಮೇಲೆ 2 ಪಾರಿಣಾಮಿಕ ಭಾವಗಳು ಇದೆ. ಇದೆಲ್ಲ ಎಷ್ಟಾಯ್ತೆಲ್ಲ ಸೇರಿ? ಅದು ಕೂಡ 25. ಬಟ್ ಅಲ್ಲಿ 26 ಅಂತ ಕೊಟ್ಟಿದ್ದಾರೆ. ನೋಡು, ಆಮೇಲೆ ಚರ್ಚೆ ಮಾಡು. ಆಮೇಲೆ 8ನೇ ಗುಣಸ್ಥಾನದ ವಿಷಯ ನೋಡಿ. 8ನೇ ಗುಣಸ್ಥಾನದಲ್ಲಿ ಏನೇನು ಬದಲಾವಣೆ ಆಗ್ತದೆ ಇಲ್ಲಿ? ಮನಃ ಪರಿಜ್ಞಾನ ಮಾರ್ಗಣದಲ್ಲಿ ಅಪೂರ್ವಕರಣ ಗುಣಸ್ಥಾನ ಇದೆ. ಔಪಶಮಿಕ ಭಾವಗಳು ಎಷ್ಟು ಇರಬಹುದು? ದ್ವಿತೀಯೋಪಶಮ ಸಮ್ಯಕ್ತನೂ ಇರಲು ಸಾಧ್ಯ, ಚಾರಿತ್ರನೂ ಇರಲು ಸಾಧ್ಯ. 2 ಭಾವ ಸಾಧ್ಯತೆ ಇದೆ. ಕ್ಷಾಯಿಕದಲ್ಲಿ ಕೂಡ 2 ಭಾವ ಸಾಧ್ಯತೆ ಇದೆ. ಕ್ಷಾಯಿಕ ಸಮ್ಯಕ್ತ್ವ, ಕ್ಷಾಯಿಕ ಚಾರಿತ್ರ. ಕ್ಷಾಯೋಪಶಮಿಕ ಜ್ಞಾನದಲ್ಲಿ ಒಂದು ಸ್ವಯಂ ಮನಪರ್ಯ ಜ್ಞಾನ, ಅಜ್ಞಾನ ಒಂದು ಇರುವುದಿಲ್ಲ, ದರ್ಶನಗಳು 3 ಇರಲು ಸಾಧ್ಯ, ಲಬ್ಧಿಗಳು 5. ಕ್ಷಾಯೋಪಶಮಿಕ ಸಮ್ಯಕ್ತ್ವ ಇರುವುದಿಲ್ಲ, ಕ್ಷಾಯೋಪಶಮಿಕ ಚಾರಿತ್ರ ಇರುವುದಿಲ್ಲ, ಸಂಯಮ ಇರುವುದಿಲ್ಲ. ಕ್ಷಾಯೋಪಶಮಿಕದ್ದು ಎಷ್ಟಾಯ್ತು? 9. ಇನ್ನು ಔದಯಿಕ ಭಾವಗಳಲ್ಲಿ ಒಂದು ಮನುಷ್ಯಗತಿ ಇದೆ, 4 ಕಷಾಯಗಳಿವೆ, ಒಂದು ಭಾವಪುರುಷ ವೇದ ಇದೆ, ಮಿಥ್ಯಾದರ್ಶನ ಇರುವುದಿಲ್ಲ, ಅಜ್ಞಾನ ಇದೆ, ಅಸಂಯಮ ಇಲ್ಲ, ಅಸಿದ್ಧತ್ವ ಇದೆ, ಲೇಷಾದಲ್ಲಿ 1 ಲೇಷ ಇದೆ, ಶುಕ್ಲ ಲೇಷ ಇದೆ. ಎಷ್ಟು ಭಾವ ಆಯ್ತು ಔದಯಿಕದ್ದು? 9. ಎಷ್ಟು? 9. ಆಮೇಲೆ 2 ಪಾರಿಣಾಮಿಕ ಭಾವಗಳನ್ನು ಸೇರಿಸಿ, ಎಲ್ಲಾ ಸೇರಿಸಿ ಹೇಳಿ ಈಗ. ಇದು ಸರಿ ಇದೆಯಲ್ಲ? 24 ಸರಿ ಇದೆ. ಆಮೇಲೆ ಇನ್ನು ಯಾವುದು? 9ನೇ ಗುಣಸ್ಥಾನ, ಸೇಮ್ 8ರಂತೆನೆ ಬರ್ತದೆ. ಔಪಶಮಿಕದಲ್ಲಿ ಮನಃ ಪರಿಜ್ಞಾನದಲ್ಲಿ 9ನೇ ಗುಣಸ್ಥಾನದಲ್ಲಿ ಔಪಶಮಿಕ ಭಾವಗಳು 2, ಸಮ್ಯಕ್ತ ಭಾವ, ಚಾರಿತ್ರ ಭಾವ ಇರಲಿಕ್ಕೆ ಸಾಧ್ಯ. ಸಮ್ಯಕ್ತದಲ್ಲಿ ದ್ವಿತೀಯೋಪಶಮ ಸಮ್ಯಕ್ತ ಭಾವ, ಕ್ಷಾಯಿಕದಲ್ಲಿ ಕ್ಷಾಯಿಕ ಸಮ್ಯಕ್ತ, ಕ್ಷಾಯಿಕ ಚಾರಿತ್ರ ಭಾವ ಇರಲು ಸಾಧ್ಯ. ಕ್ಷಾಯೋಪಶಮಿಕದಲ್ಲಿ 1 ಜ್ಞಾನ ಇದೆ, ಅಜ್ಞಾನ ಇರುವುದಿಲ್ಲ, 3 ದರ್ಶನಗಳಿವೆ, 5 ಲಬ್ಧಿಗಳಿವೆ. ಕ್ಷಾಯೋಪಶಮಿಕ ಸಮ್ಯಕ್ತ ಇಲ್ಲ, ಕ್ಷಾಯೋಪಶಮಿಕ ಚಾರಿತ್ರ ಇಲ್ಲ, ಸಂಯಮ ಇಲ್ಲ. ಕ್ಷಾಯೋಪಶಮಿಕ ಭಾವದಲ್ಲಿ ಎಷ್ಟು? 9. ಔದಯಿಕದಲ್ಲಿ 1 ಮನುಷ್ಯಗತಿ ಇದೆ, 4 ಕಷಾಯ ಇದೆ, 1 ಭಾವಪುರುಷ ವೇದ ಇದೆ, ಮಿಥ್ಯಾದರ್ಶನ ಇಲ್ಲ, ಅಜ್ಞಾನ ಇದೆ, ಅಸಂಯಮ ಇಲ್ಲ, ಅಸಿದ್ಧತ್ವ ಇದೆ, ಲೇಷಾದಲ್ಲಿ 1 ಶುಕ್ಲ ಲೇಷ ಇದೆ. ಇದು ಕೂಡ 9. ಪಾರಿಣಾಮಿಕ ಭಾವಗಳು 2, ಎಲ್ಲ ಸೇರಿ 24 ಸರಿ ಇದೆ. ಇನ್ನು ಎಷ್ಟನೇ ಗುಣಸ್ಥಾನ? 10ನೇ ಗುಣಸ್ಥಾನದಲ್ಲಿ. 10ನೇ ಗುಣಸ್ಥಾನದಲ್ಲಿ ಏನಾಗ್ತದೆ ನೋಡ್ರಿ. ಮನಃ ಪರಿಜ್ಞಾನ 10ನೇ ಗುಣಸ್ಥಾನದಲ್ಲಿ ಔಪಶಮಿಕ ಭಾವಗಳು 2 ಇರಬಹುದು, ಕ್ಷಾಯಿಕ ಭಾವಗಳು 2 ಇರಬಹುದು, ಸಮ್ಯಕ್ತ ಮತ್ತು ಚಾರಿತ್ರ. ಕ್ಷಾಯೋಪಶಮಿಕ ಭಾವಗಳಲ್ಲಿ ಜ್ಞಾನ 1 ಇದೆ, ಅಜ್ಞಾನ ಇರುವುದಿಲ್ಲ, ದರ್ಶನ 3 ಇದೆ, ಲಬ್ಧಿಗಳಿದೆ. ಕ್ಷಾಯೋಪಶಮಿಕ ಸಮ್ಯಕ್ತ, ಸಂಯಮ ಚಾರಿತ್ರ ಇವು 3 ಇರೋದಿಲ್ಲ.
ಔದೈಕ ಭಾವಗಳಲ್ಲಿ ಒಂದು ಗತಿ ಇದೆ. ಕಷಾಯಗಳು ಒಂದು ಇಲ್ಲ, ಸಾರಿ ಒಂದಿದೆ. ಕಷಾಯ ಒಂದಿದೆ, ಸಂಜ್ವಲನ ಲೋಭ ಇದೆ, ಸೂಕ್ಷ್ಮತ್ತು. 10ನೇ ಗುಣಸ್ಥಾನದಲ್ಲಿ ಸಂಜ್ವಲನ ಲೋಭ ಇದೆ, ಇದೆಯಲ್ಲ. ಇದೆ. ವೇದದಲ್ಲಿ ಯಾವುದು ಒಂದು ಇಲ್ಲ. ಇಲ್ಲ. ಅಪಗತ ವೇದ ಶೂನ್ಯ ಇದೆ. ಮಿಥ್ಯಾದರ್ಶನ ಶೂನ್ಯ. ಅಜ್ಞಾನ ಇದೆ, ಅಸಂಯಮ ಇಲ್ಲ. ಅಸಿದ್ಧತ್ವ ಇದೆ, ಲೇಷದಲ್ಲಿ ಒಂದು ಶುಕ್ಲ ಲೇಷ ಇದೆ. ಔದೈಕ ಭಾವ ಎಷ್ಟು? 1 2 3 4 5 ಭಾವ ಇದೆ. 5 ಅಲ್ಲ, ಔದೈಕದಲ್ಲಿ 5 ಭಾವ, ಪಾರಿಣಾಮಿಕದ್ದು 2 ಭಾವ. ಎಲ್ಲ ಸೇರಿಸಿ ನೋಡಿ. ನೋಡಿ, ಎರಡು ಔಪಶಮಿಕ, 20. 5 2 7 7 4 11 11 9 20 20 ಭಾವ ಆಗ್ತವೆ. ಎಷ್ಟನೇ ಗುಣಸ್ಥಾನದಲ್ಲಿ? 10ನೇ ಗುಣಸ್ಥಾನದಲ್ಲಿ. ಆಮೇಲೆ 11ನೇ ಗುಣಸ್ಥಾನದಲ್ಲಿ ನೋಡಿ, ಔಪಶಮಿಕ ಭಾವಗಳು ಎಷ್ಟಿರಬಹುದು? 2 ಇರಬಹುದು. ಕ್ಷಾಯಿಕ ಭಾವಗಳು ಯಾವುದು? ಕ್ಷಾಯಿಕ ಸಂಯುಕ್ತ. ಕ್ಷಾಯಿಕ ಸಂಯುಕ್ತ ಭಾವ ಇದೆ, ಚಾರಿತ್ರ ಭಾವ ಇರುವುದಿಲ್ಲ 11ರಲ್ಲಿ. ಕ್ಷಾಯೋಪಶಮಿಕ ಭಾವಗಳಲ್ಲಿ ಒಂದು ಜ್ಞಾನ, ಅಜ್ಞಾನ ಇರುವುದಿಲ್ಲ. ದರ್ಶನ 3, ಲಬ್ಧಿ 5. ಸಮ್ಯಕ್ತ್ವ, ಕ್ಷಾಯೋಪಶಮಿಕ ಸಮ್ಯಕ್ತ್ವ, ಚಾರಿತ್ರ, ಸಂಯಮ ಇವು 3 ಇರುವುದಿಲ್ಲ. ಅಂದ್ರೆ ಕ್ಷಾಯೋಪಶಮಿಕದ್ದು 9 ಭಾವ. ಔದೈಕದಲ್ಲಿ ಒಂದು ಗತಿ, ಕಷಾಯಗಳು ಒಂದು ಉದಯದಲ್ಲಿಲ್ಲ. ಆಮೇಲೆ ವೇದವು ಕೂಡ ಒಂದು ಉದಯದಲ್ಲಿಲ್ಲ. ಮಿಥ್ಯಾದರ್ಶನ ಇಲ್ಲ, ಅಜ್ಞಾನ ಇದೆ. ಅಸಂಯಮ ಇಲ್ಲ, ಅಸಿದ್ಧತ್ವ ಇದೆ, ಲೇಷ ಒಂದಿದೆ. ಎಷ್ಟಾಯ್ತು ಇದು? 4 ಭಾವ. 2 ಪಾರಿಣಾಮಿಕ ಭಾವ. ಎಷ್ಟು? ಎಲ್ಲ ಸೇರಿಸಿ 18 ಭಾವ. 18 ಭಾವ. ಉಪಶಾಂತ ಮೋಹ ಗುಣಸ್ಥಾನದಲ್ಲಿ, ಮನಪರಿ ಜ್ಞಾನದಲ್ಲಿ ಉಪಶಾಂತ ಮೋಹ ಗುಣಸ್ಥಾನದಲ್ಲಿರುವಾಗ 18 ಭಾವಗಳು ಆಗುತ್ತವೆ. ಇನ್ನು ಕೊನೆಯದು 12ನೇ ಗುಣಸ್ಥಾನದಲ್ಲಿ ನೋಡಿಬಿಡಿ. ಔಪಶಮಿಕ ಭಾವಗಳು ಎಷ್ಟಾಗುತ್ತವೆ? 1 ಆಗುವುದಿಲ್ಲ. ಕ್ಷೀಣ ಮೋಹ ಗುಣಸ್ಥಾನದಲ್ಲಿ ಉಪಶಮ ಭಾವಗಳಿಲ್ಲ, ಎಲ್ಲ ಕ್ಷಾಯಿಕ ಭಾವಗಳಿದೆ. ಕ್ಷಾಯಿಕ ಸಮ್ಯಕ್ತ್ವ ಇದೆ, ಕ್ಷಾಯಿಕ ಚಾರಿತ್ರ ಇದೆ. ಎಲ್ಲ ಎರಡೇ ಇರೋದು, ಉಳಿದದ್ದೇ ಇರುವುದಿಲ್ಲ. 2 ಕ್ಷಾಯಿಕ ಭಾವಗಳಿವೆ. ಕ್ಷಾಯೋಪಶಮಿಕದಲ್ಲಿ 1 ಜ್ಞಾನ ಇದೆ, ಅಜ್ಞಾನ ಇರುವುದಿಲ್ಲ. 3 ದರ್ಶನ ಇದೆ, 5 ಲಬ್ಧಿ ಇದೆ. ಕ್ಷಾಯೋಪಶಮಿಕದ್ದು ಯಾವುದು? ಸಮ್ಯಕ್ತ್ವ, ಚಾರಿತ್ರ, ಸಂಯಮ 3 ಇರುವುದಿಲ್ಲ. ಅಂದ್ರೆ ಕ್ಷಾಯೋಪಶಮಿಕ ಎಷ್ಟಾಯ್ತು? 9. ಔದೈಕದಲ್ಲಿ 1 ಮನುಷ್ಯಗತಿ ಇದೆ. ಕಷಾಯಗಳು 1 ಇಲ್ಲ, ವೇದವು ಕೂಡ ಇಲ್ಲ, ಮಿಥ್ಯಾದರ್ಶನ ಇಲ್ಲ, ಅಜ್ಞಾನ ಇದೆ, ಅಸಂಯಮ ಇಲ್ಲ, ಅಸಿದ್ಧತ್ವ ಇದೆ. ಲೇಷದಲ್ಲಿ 1 ಶುಕ್ಲ ಲೇಷ. 4. ವೇದದಲ್ಲಿ ಯಾರು ಪುರುಷರಾಗಿರ್ತಾರಲ್ಲ, ಭಾವವೇದ ಇಲ್ಲ. ಇದು ಭಾವಗಳ ಚರ್ಚೆ ಇದೆ. ಭಾವವೇದಗಳು ಯಾವುವೂ ಇಲ್ಲ, ಉದಯದಲ್ಲಿ ಇಲ್ಲ. ಆಮೇಲೆ ಲೇಷದಲ್ಲಿ 1 ಶುಕ್ಲ ಲೇಷ. ಔದೈಕ ಭಾವ ಎಷ್ಟಾಯ್ತು? 4. 2 ಪಾರಿಣಾಮಿಕ ಭಾವಗಳು, ಎಲ್ಲ ಸೇರಿಸಿ 17 ಭಾವಗಳು. ಮನಪರಿ ಜ್ಞಾನದಲ್ಲಿ ಕ್ಷೀಣ ಮೋಹ ಗುಣಸ್ಥಾನದಲ್ಲಿ ಒಟ್ಟು 17 ಭಾವಗಳು ಆಗಲು ಸಾಧ್ಯ. ಇದನ್ನ ಹೀಗೆ ತಿಳಿದುಕೊಳ್ಳಬೇಕು. ತಿಳಿಯಿತು? 6ರಿಂದ 12ನೇ ಗುಣಸ್ಥಾನದವರೆಗೆ ಈ ರೀತಿ ವಿಷಯಗಳನ್ನ ತಿಳಿಯುವಂಥದ್ದು. ಅದು ಬಹುಶಃ ನನಗನ್ಸುತ್ತೆ 26 ಭಾವ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿರಬಹುದು ಅಂತ ಅನ್ಸುತ್ತೆ.
ಯಾಕೆಂದ್ರೆ ಇನ್ನೊಂದು ಭಾವ ನಮಗಂತೂ ಅದು ಎಲ್ಲಿ ಹೆಚ್ಚಾಗಿದೆ ಅದು ಗೊತ್ತಾಗಿಲ್ಲ. ಈಗ ನಮ್ಮ ಲೆಕ್ಕದ ಪ್ರಕಾರ 25 ಭಾವ ಬಂದಿದೆ 6 ಮತ್ತು 7ನೇ ಗುಣ ಸ್ಥಾನದಲ್ಲಿ. ಹಾಗೂ ಇನ್ನೊಮ್ಮೆ ನಾವು ಮತ್ತೊಮ್ಮೆ ತಿಳಿಯುವಂತ ಪ್ರಯತ್ನ, ಯಾರನ್ನಾದ್ರೂ ಮಹಾರಾಜರನ್ನಾಗ್ಲಿ ಕೇಳಿ ತಿಳಿಯುವಂತ ಪ್ರಯತ್ನ ಮಾಡೋಣ. ತಿಳಿತು ನೀವು ಯಾರನ್ನಾದ್ರೂ ಕೇಳಿ ತಿಳಿಯುವುದಾದ್ರೆ ತಿಳಿಯಿರಿ, ನಮಗೂ ಹೇಳಿ. ಈಗ ದಿನವಾಣಿ ಹೇಳಿ. ಸಿರಿಜಿನವಾಣಿ ಜಗ ಕಲ್ಯಾಣಿ ಜಗಜನ ಮದತ ಮೋಹ ಹರಿ ಜನಮಣ ಹರಿ ಗಣಹರ ಹರಿ ಜಮ್ಮ ಜರಾ ಭವ ರೋಗ ಹರಿ तीर्थयारणं दिव्यजोनिंजो पडये सुनये मय्ये धारये ज्ञानं सुखमनन्तं धैर्य सा सदा मोक्षपदं पावये सा सदा मोक्षपदं पावये। जय बोलो जिनवाणी माता की जय। 9 ಸಲ ನಮೋಕಾರ ಮಂತ್ರ.